ಅವರು, ಹಾಗೆಯೇ ಮಂಗಳೂರು ಮೀನಾನಾಥ, ಅಶ್ವಿನಿ ರಾವ್ ಸಾಕಷ್ಟು ಕಲಾವಿದರು ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಟೀಸರ್ ನೋಡಿದ್ಮೇಲೆ ತಮಗೆ ಐಡಿಯಾ ಬರುತ್ತೆ ಈ ಸಿನಿಮಾ ಏನು ಹೇಳೋದಕ್ಕೆ ಹೊರಟಿದೆ ಅಂತ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮುಖ್ಯ ಅತಿಥಿಗಳನ್ನ ಹಾಗೆಯೇ ನಮ್ಮ ತಂತ್ರಜ್ಞರನ್ನ ಒಳಗೊಂಡಂತೆ ದೀಪ ಬೆಳಗೋದ್ರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅನ್ನೋದು ಸಿನಿಮಾ ತಂಡದ ಅಪೇಕ್ಷೆ. ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಪ್ರೀತಿಯ ಕರಿಸುಪು ದಯಮಾಡಿ ವೇದಿಕೆಗೆ ಬರಬೇಕು. ಚಿತ್ರದ ನಿರ್ಮಾಪಕರು ಉಮೇಶ್ ಜಿಯೋ ದಯಮಾಡಿ ವೇದಿಕೆಗೆ ಬರಬೇಕು. ಚಿತ್ರದ ಸಾಹಿತಿ ಹಾಗೆಯೇ ಸಂಗೀತ ಸಂಯೋಜಕರು ತಮ್ಮನ ಸಿನಿಮಾಗೆ ಹಾರೈಸೋದಕ್ಕೆ ಬಂದಿರುವಂತಹ ಪ್ರೀತಿಯ ವಿ ನಾಗೇಂದ್ರ ಪ್ರಸಾದ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ನಿರ್ದೇಶಕರಾಗಿರುವಂತಹ ವಿಜಯಾನಂದ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಡ್ರಾಗನ್ ಮಂಜು ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ನಾಯಕ ನಟ ಗೌರವ್ ಬನ್ನಿ ಬೇಗ ಇಲ್ಲಿ. ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರ್ತಿರುವಂತಹ ಸಿನಿಮಾ ಸೂಪರ್ ಹಿಟ್, ರನ್ನಿಂಗ್ ಸಕ್ಸಸ್ಫುಲಿ. ಈಗಾಗಲೇ ಸಿನಿಮಾದ ಎಲ್ಲ ಕೆಲಸಗಳು ಬಹುತೇಕ ಮುಗಿದಿವೆ. ಇನ್ನೇನು ತೆರೆಗೆ ಬರೋದಂತೆ ಬಾಕಿ. ಇದುವರೆಗೂ ಯಾವುದೇ ಪ್ರೆಸ್ ಮೀಟ್ ಅನ್ನ ಮಾಡಿ ನಾವು ತಿಳಿಸಿರ್ಲಿಲ್ಲ ನಮ್ಮ ಸಿನಿಮಾದ ಕೆಲಸಗಳು ಏನೇನು ಆಗಿದೆ ಅಂತ. ಈ ಒಂದು ಪ್ರೆಸ್ ಮೀಟ್ ಮುಖೇನ ಟೀಸರ್ ಹಾಗೆ ಟೈಟಲ್ ಅನ್ನ ತಮ್ಮ ಮುಂದಿಟ್ಟು ಟೀಸರ್ ಇಂದ ತಮಗೇನು ಅನ್ಸುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ, ಹಾಗೆ ನಮ್ಮ ಎಲ್ಲ ಕಲಾವಿದರು ತಂತ್ರಜ್ಞರಿಂದ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕಾಗಿ ಈ ಪ್ರೆಸ್ ಮೀಟ್ ಅನ್ನು ಆಯೋಜನೆ ಮಾಡಲಾಗಿದೆ. ದಯಮಾಡಿ ನಮ್ಮೆಲ್ಲ ಅತಿಥಿಗಳು ಹಾಗೆಯೇ ತಂತ್ರಜ್ಞರು ಸೇರಿ ಹಣತೆಯನ್ನ ಬೆಳಗೋದ್ರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಗೌರವ್ ಸ್ವಲ್ಪ ಮುಂದೆ ಬನ್ನಿ, ಕಾಣಿಸ್ತೀರ? ಬನ್ನಿ ಹಂಗೆ. ಸರ್ ಹಂಗೆ ನಿಂತ್ಕೊಂಬಿಡಿ ಒಂದು ಗ್ರೂಪ್ ಫೋಟೋ. ನಮ್ಮ ಸುಬ್ಬಣ್ಣ ದಯಮಾಡಿ ಎಲ್ಲರೂ ಕೂಡ. ಸ್ವಪ್ನ ಓಕೆ, ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿರುವಂತಹ ಗಣ್ಯರು ನಾಗೇಂದ್ರ ಪ್ರಸಾದ್ ಸರ್, ಕರಿಸುಬ್ಬು ಸರ್, ಒಂದು ಟೀಸರ್ ಲಾಂಚ್ ಅಂತ ಹೇಳಿದ್ರೆ ಟೀಸರ್ ನೋಡ್ಕೊಂಡ್ ಬರ್ಬಹುದು ಸರ್. ಸೊ ಸೂಪರ್ ಹಿಟ್ ಸಿನಿಮಾದಲ್ಲಿ ನನಗಾಗಲೇ ಹೇಳಿದಂತೆ ಕಮರ್ಷಿಯಲ್ ಸಿನಿಮಾ, ಕಾಮಿಡಿ ಸಿನಿಮಾ ಅಂತ ಹೇಳಿದೆ. ನಮ್ಮ ಮುಖ್ಯ ಅತಿಥಿಗಳನ್ನ ನಾವೆಲ್ಲರೂ ನೋಡ್ತಿದ್ದೇವೆ. ಇನ್ನೇನು ಒಂದು ನಿಮಿಷದ ವೇದಿಕೆ ಹತ್ರ. ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಸೂಪರ್ ಹಿಟ್, ರನ್ನಿಂಗ್ ಸಕ್ಸಸ್ಫುಲಿ. ಸಿನಿಮಾದ ಟೀಸರ್ ಲಾಂಚ್. ಆಲ್ ದ ಬೆಸ್ಟ್. ಮೊದಲಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಬಂಧು ಮಿತ್ರರಿಗೂ ಸ್ನೇಹಿತರಿಗೂ ಈ ಸಮಾರಂಭಕ್ಕೆ ಆಗಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಸೂಪರ್ ಹಿಟ್. ನನ್ನ
ಚಿತ್ರ, ನಿರ್ದೇಶಕನಾಗಿ. ಈ ಹಿಂದೆ ಕೃಷ್ಣ ಟಾಕೀಸ್ ಅಜಯ್ ಬಾಬು ಅವರು ಆಕ್ಟ್ ಮಾಡಿದಂತ ಸಿನಿಮಾ ಡೈರೆಕ್ಟ್ ಮಾಡಿದ್ದೆ. ಅದಕ್ಕೂ ಮುಂಚೆ ಓಂ ಸ್ವಾಮಿ ಕಾಶಿನಾಥ್ ಅವರ ಕೊನೆಯ ಸಿನಿಮಾ, ಅದು ನನ್ನ ಮೊದಲ ಸಿನಿಮಾ ಆಗಿತ್ತು. ಇದು 3ನೇ ಸಿನಿಮಾ. ಈ ಸಿನಿಮಾದ ಜರ್ನಿ ತುಂಬಾನೇ ಇದೆ. ಸಾಕಷ್ಟು ಬ್ರೇಕ್ ನಂತರ ಆ 3 ವರ್ಷ ಮತ್ತೆ ಒಂದು ಅದ್ಭುತವಾದ ಕಥೆನ ಇಟ್ಕೊಂಡು ಕಂಪ್ಲೀಟ್ ಔಟ್ ಅಂಡ್ ಔಟ್ ಎಂಟರ್ಟೈನ್ ಆಗಿರುವಂತ ಒಂದು ಕಾಮಿಡಿ ಅಂತ ಇಟ್ಕೊಂಡು ಜೊತೆಗೆ ಥ್ರಿಲ್ಲರ್ ಅಂಶಗಳನ್ನು ಕೂಡ ಅಳವಡಿಸಿಕೊಂಡು ಮಾಡಿದಂತ ಮೊದಲ ಸಿನಿಮಾ ಇದು. ಯಾಕಂದ್ರೆ ಕಾಮಿಡಿ ಸಿನಿಮಾಗಳು ಸಾಕಷ್ಟು ಬಂದಿರುತ್ತೆ, ಥ್ರಿಲ್ಲರ್ ಸಿನಿಮಾಗಳು ಕೂಡ ಸಾಕಷ್ಟು ಬಂದಿರುತ್ತೆ. ಕಾಮಿಡಿ ಥ್ರಿಲ್ಲರ್ ಬಹಳಷ್ಟು ಭೂಮಿ ನನ್ನ ಅನಿಸಿಕೆ ಪ್ರಕಾರ ಕನ್ನಡದಲ್ಲಿ ಇಂಥ ಒಂದು ಕಾಮಿಡಿ ಥ್ರಿಲ್ಲರ್ ಒಂದು ಅಂಶನ ಟಚ್ ಮಾಡೋಣ ಅಂತ ಹೇಳಿ ಈ ಕಥೆನ ಶುರು ಮಾಡಿದೆ. ಕಥೆ ಬರಿತಾ ಸಾಕಷ್ಟು ತಿರುವುಗಳು, ಸಾಕಷ್ಟು ಮಜಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಬೆಳವಣಿಗೆ ಆಯಿತು. ತುಂಬಾ ಖುಷಿ ಕೊಡ್ತು ಕಥೆ ಬರೀತಾ ಇನ್ಸೆಲ್ಫ್ ನನಗೆ ಆಸ್ ಎ ರೈಟರ್ ಆಗಿ, ಆಸ್ ಎ ಡೈರೆಕ್ಟರ್ ಆಗಿ ಮೊದಲ ಪ್ರೇಕ್ಷಕ ನಾನೇ ಒಂದು ಕಥೆಗೆ. ಸೊ ಹಂಗಾಗಿ ನನ್ನ ಕಣ್ಣು ಮುಂದೆ ನನಗೆ ಒಳಗಿರುವ ಪ್ರೇಕ್ಷಕ ಅಂತ ಒಂದು ಫೀಲ್ ಆದ್ಮೇಲೆ ಇದನ್ನ ಡೈರೆಕ್ಟ್ ಮಾಡೋಣ, ಈ ಸಿನಿಮಾ ಮಾಡೋಣ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ಈ ಕಥೆಯ ನಿರ್ಮಾಣ ಹಂತದಲ್ಲಿ ಹುಡುಕಾಟದಲ್ಲಿ ಉಮೇಶ್ ಅವರು ಪರಿಚಯ ಆದರು. ಉಮೇಶ್ ಅವರಿಗೆ ಮೊದಲಿಗೆ ಅವರು ಕೂಡ ಬಹಳಷ್ಟು ಶ್ರದ್ಧೆಯಿಂದ ಸಿನಿಮಾ ಪ್ರೀತಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೆಜ್ಜೆ ಇಟ್ಟು ಎಲ್ಲ ಕಡೆ ಎಡವಿ ಒಂದಷ್ಟು ಕಹಿ ಅನುಭವಗಳನ್ನ ಹೆಗಲು ಹೊತ್ಕೊಂಡು ಮುಂದಕ್ಕೆ ಬಂದಂತವ್ರು. ಸೊ ಅವ್ರಿಗೆ ಇಲ್ಲ ಸರ್ ಸಿನಿಮಾ ಮಾಡೋಣ ಅಂತ ಬಂದಾಗ ನನಗೆ ಯಾಕೋ ಮನಸ್ಸು ಹೋಗ್ಲಿಲ್ಲ. ಇಲ್ಲ ಸರ್ ನಿಮ್ ನಾನೇ ಒಂದಷ್ಟು ಕಹಿ ಅನುಭವಗಳಾಗಿರ್ತದೆ, ಬೇಡ ಸಿನಿಮಾ ಮಾಡೋದು ಬೇಡ, ನೀವು ನಿಮ್ಮಂದ್ರೆ ಏನ್ ದುಡ್ಡಿದೆ ಅದ್ರ ಮನೇಲಿ ಇಟ್ಕೊಳ್ಳಿ, ಚೆನ್ನಾಗಿರ್ತೀವಿ ನೀವು ಸಿನಿಮಾನ ಹಾಕಿದ್ರೆ ಬರುತ್ತೋ ಅಂತ ಗೊತ್ತಿಲ್ಲ. ಈ ತರದೊಂದು ಸನ್ನಿವೇಶಗಳಿರ್ತವೆ, ಬಿಸ್ನೆಸ್ ಕಷ್ಟ ಆಗ್ಬೋದು, ಇರೋ ವಾಸ್ತವ ಇದು ಅಂತೆಲ್ಲ ಒಂದಷ್ಟು ಹೇಳಿದೆ. ಆದ್ರೂ ಅವರು ತ್ರಿವಿಕ್ರಮನ ಹಾಗೆ ಹಿಂದೆ ಬಿದ್ದು ಇಲ್ಲ ಸರ್ ಮಾಡೋಣ 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 ಅಂತ ಹೇಳಿ ಬಂದ್ರು. ಅವ್ರಿಗಿರುವಂತ ಒಂದಷ್ಟು ಸಿನಿಮಾ ಪ್ರೀತಿ ಯಾವ ಮಟ್ಟಕ್ಕೆ ಅಂತಂದ್ರೆ ಅವರು ತಮ್ಮ ಮದುವೆ ಕೂಡ ದೇವಸ್ಥಾನದಲ್ಲಿ ಮದುವೆ ಆದ್ರು. ಏನಕ್ಕೆ ಅಂತಂದ್ರೆ ಸಿನಿಮಾಗೋಸ್ಕರ ಏನೋ ಒಂದು ಅದ್ದೂರಿಯಾಗಿ ಮದುವೆಯಾಗಿ ಹಣ ಖರ್ಚು ಮಾಡಿದ್ರೆ ಸಿನಿಮಾ ಮಾಡಕ್ಕಾಗಲ್ಲ. ಹಾಗಾಗಿ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತಮ್ಮ ಮದುವೆನ ದೇವಸ್ಥಾನದಲ್ಲಿ ಆಗ್ತಾರೆ. ಆ ಒಂದು ಸಿನಿಮಾ ಪ್ರೀತಿ ನನ್ನನ್ನ ಅವರಿಗೆ ಸಿನಿಮಾ ಮಾಡಬೇಕು ಅಂತ ಪ್ರೋತ್ಸಾಹ ಕೊಡ್ತು. ಅಷ್ಟು ಒಂದು ಸಿನಿಮಾ ಪ್ರೀತಿಸುವಂತ ಒಬ್ಬ ನಿರ್ಮಾಪಕ ಸಿಗೋದು ನನಗೆ ತುಂಬಾ ಖುಷಿ ಕೊಡುವಂತ ವಿಚಾರ, ನನ್ನ ಪುಣ್ಯ ಅದು. ಹಾಗಾಗಿ ಇಲ್ಲ ಈ ಸಿನಿಮಾನ ಶತಾಯ ಒಂದಷ್ಟು ಹಗಲು ರಾತ್ರಿ ವರ್ಕ್ ಮಾಡಿ ಈ ಸಿನಿಮಾನ ಗೆಲ್ಲಿಸಲೇಬೇಕು ಅನ್ನೋ ಒಂದು ಗುಣ ಕೊಟ್ಟು ಅವ್ರ ಕೈಗೊಳ್ಳುತ್ತೆ. ನನಗೆ ಬೆಂಬಲವಾಗಿ ನಿಂತವರು ಆನಂದ ಅಂತಾನೆ ಹೇಳ್ಬೋದು. ನನ್ನ ಪ್ರಸಾದ್ ಅವ್ರ ಹತ್ರ ಹೋದೆ, ಕಥೆ ಹೇಳಿದೆ, ನಿರ್ಮಾಪಕರು ಹೋದೆ, ಎಲ್ಲ ವಿಚಾರ ಹೇಳಿದೆ. ಅವರು ಕೂಡ ಜೊತೆಗೆ ನಿಂತರು, ಅವರು ಕೂಡ ಜೊತೆ ಕೇಳಿ ನಿಂತಿದ್ರು. ಅಂದ್ರೆ ಈ ತರ ಪ್ರಯತ್ನಗಳು ಕನ್ನಡದಲ್ಲಿ ಆಗಬೇಕು. ಕನ್ನಡದ ಪ್ರೇಕ್ಷಕರಿಗೆ ಎಲ್ಲೋ ಅಪರೂಪಕ್ಕೆ ಒಂದು ಎಂಟರ್ಟೈನ್ ಆಗುವಂತ ಒಂದು ಕಾಮಿಡಿ ಸಿನಿಮಾ ಬರೋದಕ್ಕಿಂತ ಹಿಂದೆ ಸಾಕಷ್ಟು ಸಿನಿಮಾಗಳನ್ನ ನೋಡ್ತಿದ್ವಿ. ಸಿಕ್ಕಾಪಟ್ಟೆ ಕಾಮಿಡಿ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರುವಂತದ್ದು ಇತ್ತು. ಇತ್ತೀಚೆಗೆ ಎಲ್ಲ ಒಂದಷ್ಟು ರೋಡಿಸಮು ಈ ತರ ಎಲಿಮೆಂಟ್ಸ್ ಇರುವಂತದ್ದು ಬೇರೆ ಬೇರೆ ಈ ತರದೇ ಬರುತ್ತಿದೆ. ಹಾಗಾಗಿ ಕಾಮಿಡಿ ಸಿನಿಮಾಗಳು ತುಂಬಾ ಕಮ್ಮಿಯಾಗಿ ಎಲ್ಲೋ ಒಂದ್ ಕಡೆ ಪ್ರೇಕ್ಷಕರಿಗೆ ಆ ಕಂಟನ್ನ ನಿಲ್ಲಿಸೋದಕ್ಕೆ ಕಮ್ಮಿ ಸಿನಿಮಾಗಳು ಮಟ್ಟಕ್ಕೆ ಬಂದು, ಹಾಗಾಗಿ ನಮಗೆ ಈ ಬಿಫೋರ್ ಸೂಪರ್ ತುಂಬಾ ದೊಡ್ಡ ಮಟ್ಟದ ಯಶಸ್ವಿಯಾಗಿದ್ದು ನಮಗೆ ಎಲ್ಲ ಒಂದ್ ಕಡೆ ಧೈರ್ಯ. ಸೊ ಇಂಥ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾನ ಇನ್ನಷ್ಟು ಹೆಚ್ಚಿಗೆ ನೋಡ್ತಾರೆ ಆಡಿಯನ್ಸ್ ಅನ್ನೋ ಒಂದು ನಂಬಿಕೆ ಬಂತು. ಸೊ ಅದ್ರ ಜೊತೆಗೆ ಈ ಸಿನಿಮಾ ಜರ್ನಿ ಶುರು ಆಯ್ತು. ಇದ್ರ ಮಧ್ಯೆ ಕಲಾವಿದರ ಆಯ್ಕೆಯಲ್ಲಿ ಗಿಲ್ಲಿ ನಟ ಮತ್ತೆ ಗೌರವ್ ಶೆಟ್ಟಿ ಅವರು ಆಯ್ಕೆ ಆಗ್ತಾರೆ. ಎರಡು ಪ್ರಮುಖ ಪಾತ್ರಗಳು ಇಡೀ ಸಿನಿಮಾದ ಜರ್ನಿಗೆ. ಹಾಗೆ ಇನ್ನೊಂದು ಮುಖ್ಯವಾದಂತಹ ಪ್ರಮುಖ ಪಾತ್ರ ಶ್ವೇತಾ ಮಾಡುವಂಥದ್ದು ನಾಯಕಿಯಾಗಿ. ಈ 3 ಪಾತ್ರಗಳು ಸಿನಿಮಾದ ಜರ್ನಿಯನ್ನು, ಕಥೆಯ ವೇಗವನ್ನ, ಕಥೆಯ ತಿರುವುಗಳನ್ನ ತಗೊಂಡು ಕೊನೆಯ ಹಂತಕ್ಕೆ ಬಂದು ನಿಲ್ಲಿಸುವಂತ ಒಂದು ಕಥೆ. ಸೊ ಪ್ರತಿ 10 ನಿಮಿಷಕ್ಕೂ ಪ್ರೇಕ್ಷಕರಿಗೆ ವಾವ್ ಫ್ಯಾಕ್ಟರ್ ಸಿಗುತ್ತೆ. ಪ್ರತಿ ಹಂತದಲ್ಲೂ ಪ್ರತಿ 10 ನಿಮಿಷಕ್ಕೆ ವಿಶೇಷವಾದಂತಹ ತಿರುವುಗಳಿರುತ್ತೆ. ಕೊನೆಯ 5 ನಿಮಿಷದವರೆಗೂ ಎಂಜಾಯ್ ಮಾಡ್ತಾ ಅದನ್ನ ಅದ್ಭುತವಾಗಿ ವಾವ್ ಅಂತ ಅನ್ಕೊಂಡೇ ನೋಡುವಂತ ಸಿನಿಮಾ ಇದಾಗಿದೆ. 100% ಅದಕ್ಕೆ ಗ್ಯಾರಂಟಿ ನಾನು. ಸೂಪರ್ ಹಿಟ್
ಆ ಟೈಮ್ಗೆ ಆ ಸಿನಿಮಾ ಕೂಡ ಅದೇ ಮಟ್ಟಕ್ಕೆ ಬಂದಿದೆ. ರನ್ನಿಂಗ್ ಸಕ್ಸಸ್ಫುಲಿ ಟ್ಯಾಗ್ಲೈನ್ ಇದೆ. ರನ್ನಿಂಗ್ ಸಕ್ಸಸ್ಫುಲಿ ಯೂಶಲಿ ನಾವು ಸಿನಿಮಾಗಳು ಹಿಟ್ ಆಗಿ ಇನ್ನೂ ರನ್ ಆಗ್ತಾ ಇದ್ದಾರೆ ಆಗುವಂಥದ್ದು. ಈ ರನ್ನಿಂಗ್ ಸಕ್ಸಸ್ಫುಲಿ ಕಥೆಯೂ ಕೂಡ ಪಾತ್ರಗಳು ಕೂಡ ಕೆಲವು ಅಂಶಗಳನ್ನ ಅಳವಡಿಸಿಕೊಂಡಿರೋದ್ರಿಂದ ರನ್ನಿಂಗ್ ಸಕ್ಸಸ್ಫುಲಿ ಟ್ಯಾಗ್ಲೈನ್ ಇಟ್ಟಿದ್ದೀವಿ. ಜೊತೆಗೆ ನಮಗೆ ಸಾಕಷ್ಟು ಕಲಾವಿದರು ಕೈ ಜೋಡಿಸಿದ್ರು. ಸೌರಭ್ ಕೋಕಿಲ ಅವರು, ಪ್ರಮೋದ್ ಶೆಟ್ಟಿ ಅವರು, ನಾರಾಯಣ್ ಅವರು, ಕನಿಸುಬ್ಬಸ್ ಅವರು, ಜಿ ಗಿರಿ, ಟೆನ್ನಿಸ್ ಕೃಷ್ಣ ಅವರು, ಮಂಜಣ್ಣ, ಸೋನು ಸರ್, ಅಜಯ್ ಅವರು ವೇದಿಕೆ ಮೇಲೆ ಬಂದಿದೆ. ನಿಧಾನ ಬನ್ನಿ ಪ್ರೊವೈಡ್ ಬನ್ನಿ ಲೇಟ್ ಆಗುತ್ತೆ. ಸೊ ಈ ರೀತಿ ಸಾಕಷ್ಟು ಕಲಾವಿದರ ದಂಡೆ ನಮಗೆ ಕೈ ಜೋಡಿಸ್ತು. ಸೊ ಖುಷಿಯಿಂದ ಹೇಳ್ಕೊಡ್ತೀನಿ, ಇದೊಂದು ಸಿನಿಮಾ ನನ್ನ ಹೆಮ್ಮೆ, ಅದ್ಭುತವಾದಂತಹ ಒಂದು ಪ್ರಾರಂಭ ನಡೆಯಾಗಿದೆ. ನಿರ್ಮಾಪಕರ ಮೊದಲ ಸಿನಿಮಾ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಅವ್ರದ್ದು. ಈ ಒಂದು ಸಿನಿಮಾ ಮೂಲಕ ತುಂಬಾ ಆಳವಾಗಿ ಕನ್ನಡ ಚಿತ್ರರಂಗದಲ್ಲಿ ಬೇರೂರಿ ಇನ್ನೂ ಸಾಕಷ್ಟು ಚಿತ್ರಗಳು ಈ ಬ್ಯಾನರ್ ಮೂಲಕ ಬರಲಿ ಅನ್ನೋದು ನನ್ನ ಆಸೆ. ಇದೇ ರೀತಿ ಹೆಚ್ಚಿನ ಸಿನಿಮಾಗಳು ಪ್ರೋತ್ಸಾಹ ಸಿಗಲಿ ನಿಮ್ಮೆಲ್ಲರಿಂದ ಅಂತ ಕೇಳ್ಕೊಳ್ತಾ, ನನಗೆ ಸಹಾಯ ಮಾಡಿದಂತ ಸಪೋರ್ಟ್ ಮಾಡಿದಂತ ಎಲ್ಲ ಟೆಕ್ನಿಷಿಯನ್ಸ್, ನಮ್ಮ ನಾಗಾರ್ಜುನ ಸರ್ ಇರ್ಬೋದು, ಹನುಮಂತ್ ಅವ್ರು ಇರ್ಬೋದು, ನಮ್ಮ ಡೈರೆಕ್ಟ್ ಕಾಮೆಂಟ್ ಸಂದೀಪ್ ಅವ್ರು ಇರ್ಬೋದು, ಮುಕುಂದ್ ಅವ್ರು ಇರ್ಬೋದು, ಹಾಗೆ ನಮ್ಮ ಆರ್ಟ್ ಡೈರೆಕ್ಟರ್ ಸತೀಶ್, ನನ್ನ ಕ್ಯಾಮರಾಮನ್ ಜೊತೆಗೆ ಕೆಲಸ ಮಾಡಬಹುದು ರುದ್ರಿ ಅವ್ರು ಇರ್ಬೋದು, ಹಾಗೆ ನನ್ನ ಕಾಸ್ಟ್ಯೂಮರ್ ಜಗದೀಶ್ ಅವ್ರು ಇರ್ಬೋದು. ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ ಹಗಲು ರಾತ್ರಿ ತುಂಬಾ ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಈ ಸಿನಿಮಾಗೆ ಕಷ್ಟಪಟ್ಟೋದಕ್ಕಿಂತ ತುಂಬಾ ಪ್ರೀತಿಯಿಂದ ಮಾಡಿದ್ದೀವಿ. ಸೊ ಸಿನಿಮಾ ಅಂತಂದ್ರೆ ಕಷ್ಟ, ಯೂಶಲಿ ಅದು ಯಾರು ಹೊಸದಾಗಿರೋಂಥದ್ದೇನಿಲ್ಲ, ಬಟ್ ತುಂಬಾ ಪ್ರೀತಿಯಿಂದ ಯಾವುದೇ ಕಾರಣಕ್ಕೂ ಮಳೆ ಬಂದ್ರು ಬಿಸಿಲು ಬಂದ್ರು ಅದನ್ನ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಾ ಕೆಲಸ ಮಾಡಿದ್ದೀವಿ. ಸಿನಿಮಾದ ಲೊಕೇಶನ್ಸ್ ತುಂಬಾ ಇತ್ತು, ಯಾಕಂದ್ರೆ ಇಡೀ ಕಥೆ ಒಂದು ಜರ್ನಿ ಬೇಸ್ ಸಿನಿಮಾ. ಇಡೀ ಕಥೆ ತಿರುಗಾಟ. ಸೊ ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಚಿಕ್ಕಮಗಳೂರು, ಸಕಲೇಶ್ಪುರ, ಹೊನ್ನಾವರ, ಮರವಂತೆ, ಈ ಕಡೆ ಮೂಡಿಗೆರೆ, ಚನ್ನರಾಯಪಟ್ಟಣ, ಹಾಸನ, ಈ ರೀತಿ ಸಾಕಷ್ಟು ಪ್ರಾಂತ್ಯಗಳಲ್ಲಿ ಶೂಟ್ ಮಾಡಿದ್ವಿ. ಅದಕ್ಕೆ ಅದರದೇ ಆದಂತಹ ಟೈಮ್ ತಗೊಂಡು ಮಾಡುವಂತ ಒಂದು ಕೆಲಸ. ಹಾಗಾಗಿ ನಾನು ಇದನ್ನ ತುಂಬಾ ಟೈಮ್ ತಗೊಂಡು ಕೆಲವೊಂದು ಲೊಕೇಶನ್ಸ್ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿ ಬದಲಾಗ್ತಾ ಇರುತ್ತೆ. ಸೊ ನಾವು ನೋಡ್ಕೊಂಡು ಬಂದಾಗ ಅಲ್ಲಿ ಡ್ರೈ ಇರುತ್ತೆ, ಮತ್ತೆ ಶೂಟ್ ಮಾಡಕ್ ಹೋದಾಗ ಅದು ಗ್ರೀನ್ ಇರುತ್ತೆ, ನಮಗೆ ಗ್ರೀನ್ ಬೇಡವಾಗಿರುತ್ತೆ. ಸೊ ಡ್ರೈ ಆಗೋದು ನಾವು ವೇಟ್ ಮಾಡ್ತೀವಿ. ಈ ರೀತಿ ಸಾಕಷ್ಟು ಚಾಲೆಂಜ್ ಫೇಸ್ ಮಾಡಿಕೊಂಡು ಈ ಸಿನಿಮಾನ ಶುರು ಮಾಡಿದ್ವಿ, ಈ ಶೋನ ಕಂಪ್ಲೀಟ್ ಮಾಡಿದ್ವಿ. ಈ ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ನಾನು ಏನು ಅನೌನ್ಸ್ ಮಾಡಬಾರ್ದು ಅಂತ ಇದ್ದೆ. ಕಾರಣ ಏನಂತಂದ್ರೆ ನಿರ್ಮಾಪಕರಿಗೆ ಈಗಾಗಲೇ ಆಗಿರುವಂತ ಒಂದು ಕಹಿ ಅನುಭವ ಇರ್ಬೋದು. ಸೊ ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ಮೇಲೆ ಜನರ ಮುಂದೆ ನಾನು ಮುಗಿಸಿದ್ದೀನಿ ಅಂತ ಹೇಳುವಂತದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿ, ಸೊ ಇಡೀ ಸಿನಿಮಾನ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಮ ಮುಂದೆ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ನೀವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತದ್ದು. ಟೀಸರ್ ತೋರಿಸಿದೀವಿ, ಇದು ಜಸ್ಟ್ ಟೀಸರ್ ಅಷ್ಟೇ. ಇದಕ್ಕೆ 1000 ಪಟ್ಟು ಎಂಟರ್ಟೈನ್ಮೆಂಟ್ ಮತ್ತೆ 1000 ಪಟ್ಟು ವಾರ್ ಫ್ಯಾಕ್ಟರ್ಸ್ ಈ ಸಿನಿಮಾದಲ್ಲಿರುತ್ತೆ. ಸೊ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಬೆಂಬಲ ನಮ್ಮ ಮೇಲಿರಲಿ, ಇಡೀ ತಂಡದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಈ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಸರಿ, ಟೈಟ್ಲು ಕತೆ ಮಾಡೋದಾದ್ರೆ ನಿರ್ಮಾಪಕರ ಮೈಂಡಿಗೆ ಇಲ್ಲ ಸರ್, ನಾನು ಸೂಪರ್ ಹಿಟ್ ಸಿನಿಮಾ ಮಾಡ್ಬೇಕು, ಸೂಪರ್ ಹಿಟ್ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು. ಸರ್ ಸೂಪರ್ ಹಿಟ್ ಸಿನಿಮಾ ಮಾಡೋದಲ್ಲ, ಅದು ಆಗಲ್ಲದು, ಅದು ಜನರು ಬಿಟ್ಟಿದ್ದು. ಸೊ ಜನ ಸೂಪರ್ ಹಿಟ್ ಮಾಡೋದು, ಜನ ಬ್ಲ್ಯಾಕ್ ಕೊಡುವಂಥದ್ದು. ಅದು ಸಿನಿಮಾ ಕಂಟೆಂಟ್ ಮೇಲೂ ನಿಲ್ಲುತ್ತೆ. ಕೆಲವು ಸಲ ಕಂಟೆಂಟ್ ಚೆನ್ನಾಗಿಲ್ಲದೆ ಇದ್ರು ಕೂಡ ಹಿಟ್ ಆಗಿರುವಂತ ಸಿನಿಮಾಗಳು ಇರುತ್ತೆ. ಕೆಲವು ಸಿನಿಮಾ ಕಂಟೆಂಟ್ ಸೂಪರ್ ಆಗಿದ್ದು ಫ್ಲಾಪ್ ಆಗಿರುವಂತದ್ದು ಇರ್ತದೆ. ಅದು ನಮ್ಮ ಕೈಲಿಲ್ಲ. ಇಲ್ಲ ಸರ್ ಸೂಪರ್ ಹಿಟ್ ಟೈಟಲ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರೇ ಸೂಪರ್ ಹಿಟ್ ನ ಆಲ್ರೆಡಿ ಫಿಕ್ಸ್ ಆಗಿ ಆ ಟೈಟಲ್ ಇಟ್ಕೊಂಡೆ ಮಾಡಬೇಕು ಅಂತ ಹೇಳಿ, ಅದಕ್ಕೆ ನಾವು ಇದೆಲ್ಲ ಎಷ್ಟು ಶ್ರಮ ಹಾಕಿ ಮಾಡ್ಬೋದು, ಆ ಟೈಟಲ್ಗೆ ಎಷ್ಟು ಅರ್ಥ ಕೊಡ್ಬೋದು ಅದನ್ನ ಶ್ರಮ ಹಾಕಿ ಮಾಡಿದೀವಿ ಸರ್. ಅದು ಯಾವ ರೀತಿ ಬೇಕಾದ್ರೂ ಅನ್ಕೊಬಹುದು. ಸಿನಿಮಾ ಒಳಗೆ ಸಿನಿಮಾ ಕಥೆ ಅಲ್ಲ, ಆಕ್ಚುಲ್ ಆಗಿ ಸಿನಿಮಾನ ಹೊರತಾಗಿ ಬರುವಂತ ಒಂದು ಕಥೆ. ಅಮೂರು ಪಾತ್ರಗಳು ಮುಖ್ಯವಾಗಿ ಏನಂತಂದ್ರೆ ನನಗೆ ತುಂಬಾ ಇನ್ಸ್ಪೈರ್ ಆಗಿದ್ದಂತ ಒಂದು ಲೈನ್ ಏನಂತಂದ್ರೆ ಈ ಕಥೆ ಬರೆಯೋದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಅಂಶ ಇದೆ. ಒಂದು ಭಗವಂತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಟ್ಟಿ ಕೂಡ ಅಲಗಾಡಲ್ಲ ಅಂತ ಹೇಳಿ. ಸೊ ಆ ಒಂದು ವಾಕ್ಯ ನನ್ನ ತುಂಬಾ ಟ್ರಿಗರ್ ಮಾಡುದು. ಸೊ ಯಾಕೆ ಈ ಒಂದು ಕಾನ್ಸೆಪ್ಟ್ ಅಲ್ಲೇ ನಾವು ಕತೆ ಬರೀಬಾರದು ಅಂತ ಹೇಳಿ
ಒಂದು ಘಟನೆಯಿಂದ ಇನ್ನೊಂದು ಘಟನೆಗೆ ಎಲ್ಲೋ ಒಂದ್ ಕಡೆ ರಿಯಾಕ್ಟ್ ಆಗುವಂತ, ರಿಫ್ಲೆಕ್ಟ್ ಆಗುವಂತ, ರಿಯಾಕ್ಷನ್ ಆಗುವಂತ ಒಂದು ಪಾತ್ರಗಳನ್ನ ಇಟ್ಕೊಂಡು ಹೇಳಿದಂತ ಒಂದು ಕಥೆ. ಇಲ್ಲಿ ಬರುವಂತ ಎಲ್ಲ ಪಾತ್ರಗಳು ಕೂಡ ತುಂಬಾ ಬಹುಮುಖ್ಯ ಘಟ್ಟ ಇಡೀ ಚಿತ್ರದಲ್ಲಿ. ಆ ರೀತಿ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂತ ಮಾನದಂಡ ಇದೆ, ಅದರದೇ ಆದಂತ ಗೌರವ ಇದೆ ಕಥೆಗಳಿಗೆ. ಸೊ ಯಾವ ಪಾತ್ರ ಕೂಡ ಒಂದೇ ಸೀನ್ ಬಂದೋದ್ರೂ ಆ ಒಂದು ಸೀನ್ ಕೂಡ ಏನ್ ಬಂದಿದ್ದಾರೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ ಕ್ಲೈಮ್ಯಾಕ್ಸ್ ಅಲ್ಲಿ. ಆಮೇಲೆ ಎಲ್ಲೂ ಕೂಡ ಆಡಿಯನ್ಸ್ ಗೆ ಬೋರ್ ಆಗೋ ಅಂಶಗಳು ಎಲ್ಲೂ ಇಲ್ಲ. ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನ್ಮೆಂಟ್, ಬಿದ್ದು ಬಿದ್ದು ನಗುವಂತ ಸಿನಿಮಾ ಕೊನೆವರೆಗೂ ಅದೇ ರೀತಿ ಇದೆ. ಅಂದ್ರೆ ಕಥೆ ಬರಿಬೇಕಾದ್ರೆ ಕೆಲವು ಪಾತ್ರಗಳು ಕಂಡುಕೊಂತ ಬಂದ್ಬಿಡುತ್ತೆ. ಇಲ್ಲ ಈ ಪಾತ್ರ ಸಾಧು ಸರ್ ಮಾಡೋದು ಚೆನ್ನಾಗಿರುತ್ತೆ, ಇಲ್ಲ ಈ ಪಾತ್ರ ನಮ್ಗೆ ಡ್ರ್ಯಾಗನ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಆ ರೀತಿ ಬಂದಂತ ಕಲ್ಪನೆನಲ್ಲೇ ಗೌರವ್ ಶೆಟ್ಟಿ ಅವರಾಗ್ಬೋದು, ಗಿಲ್ಲಿ ಅವರಾಗ್ಬೋದು. ಬರಿಬೇಕಾದ್ರೆ ಇವ್ರದ್ದು ಸಾಕಷ್ಟು ವಿಡಿಯೋಸ್ ಎಲ್ಲ ನಾನು ನೋಡಿದ್ದೆ. ಇಲ್ಲ ಈ ಪಾತ್ರ ಸ್ಪಾಂಟೇನಿಯಸ್ ಆಗಿ ಅದು ತಗೋಬೇಕು ಕಾಮಿಡಿನ, ಅದು ಹೇಳ್ಕೊಟ್ಟು ಮಾಡಿಸುವಂತದಲ್ಲ. ಅದು ಕೆಲವು ನಾವು ಡೈಲಾಗ್ ಹೇಳ್ಕೊಡ್ಬೋದು, ಬಂದಿದೀವಿ ಇದನ್ನ ಹೇಳಿ ಅಂತ. ಬಟ್ ಅದನ್ನ ಆನ್ ದ ಸ್ಪಾಟ್ ಆ ಟೈಮಿಂಗ್ ಇಟ್ಕೊಂಡು, ಅಷ್ಟು ಪಾಸ್ ಇಟ್ಕೊಂಡು, ಆ ಎಕ್ಸ್ಪ್ರೆಷನ್ ಕೊಟ್ಟು ಮಾಡುವಂತದ್ದು ಇದೆಯಲ್ಲ, ಕೆಲವು ಕನ್ನಡ ಆಕ್ಟ್ ಮಾಡುವಂತದ್ದು ಇರುತ್ತೆ. ಸೊ ಈ ರೀತಿ ಒಂದು ಆಕ್ಟ್ ಮಾಡುವಂತದಕ್ಕೆ ಸಾಕಷ್ಟು ಸ್ಕೋಪ್ ಇರುವಂತ ಒಂದು ಪಾತ್ರಗಳಲ್ಲ. ಸೊ ಹಂಗಾಗಿ ನನಗೆ ಗೌರವ್ ಮೇಲೆ ತುಂಬಾ ನಂಬಿಕೆ ಇತ್ತು. ಹಾಗಾಗಿ ನಾನು ಗೌರವ್ರನ್ನ ಸೆಲೆಕ್ಟ್ ಮಾಡಿದೆ, ಪಾತ್ರ ಹೇಳ್ತಿದ್ದಂಗೆ ಅವರು ಖುಷಿ ಪಟ್ರು. ಸೊ ಮೊದಲನೇ ಬಾರಿ ಒಂದು ನಾಯಕ ನಟರಾಗಿ ಹೊರಬೇಕಾದ್ರೆ ಅವ್ರದೇ ಆದಂತ ಕೆಲವು ಆಯಾಮಗಳು ಇರ್ತವೆ, ಮೈಂಡಲ್ಲಿ ಏನೋ ಯೋಚನೆ ಇರ್ತವೆ. ಸೊ ಇದನ್ನೆಲ್ಲ ಇಟ್ಕೊಂಡು ಕೂಡ ಅವರು ಆ ಕಥೆನ ಯೋಚನೆ ಮಾಡಿ, ಇಲ್ಲ ಸರ್ ನನಗೆ ಇಷ್ಟ ಆಯ್ತು ಪಾತ್ರ, ಕಥೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ತಗೊಂಡು. ಅದೇ ರೀತಿ ಪ್ರತಿಯೊಂದು ಪಾತ್ರಗಳನ್ನು ಕೂಡ ಬರಿಬೇಕಾದ್ರೆ ನಾವೇನ್ ಕಲ್ಪನೆ ಮಾಡ್ಕೊಂಡಿದ್ವೋ ಆ ಎಲ್ಲ ಕಲಾವಿದರು ನನ್ನ ಕೈ ಹಿಡಿದಿದ್ದಾರೆ. ಅದು ನನ್ನ ಅದೃಷ್ಟ. ಕೆಲವು ಸಲ ಏನಾಗುತ್ತೆ, ಬರಿಬೇಕಾದ್ರೆ ಯಾರೋ ಈಗ ಸಾಧು ಸರ್ ಅನ್ಕೊಂಡಿದ್ದೀನಿ, ಸಾಧು ಸರ್ ಸಿಕ್ಕಿಲ್ಲ ಅಂತ ಕಾಂಪ್ರೋ ಆಗಿ ನಾನು ಇನ್ನೊಬ್ಬ ಕಲಾವಿದನ್ನ ಹಾಕೊಂಡು ನಾನು ಶೂಟ್ ಮಾಡಬಹುದು. ಬಟ್ ಒಳಗಿರುವಂತ ಕಥೆಗಾರನಿಗೆ, ನಿರ್ದೇಶಕನಿಗೆ ಆ ಕೊರಗು ಇದ್ದೇ ಇರುತ್ತೆ. ಈ ಒಂದು ಪಾತ್ರ ಈ ಕಲಾವಿದ ಮಾಡಿದ್ರೆ ಚೆನ್ನಾಗಿರೋದು ಅಂತ. ಆ ರೀತಿ ಎಲ್ಲೂ ಕೂಡ ಒಂದು ಕೊರತೆ ನನಗೆ ಕಾಣಲಿಲ್ಲ. ಪ್ರತಿಯೊಂದು ಪಾತ್ರಗಳಾಗ್ಬೋದು, ಪ್ರತಿಯೊಂದು ಕಲಾವಿದರಾಗ್ಬೋದು, ಪ್ರತಿಯೊಂದು ಟೆಕ್ನಿಷಿಯನ್ಸ್ ಆಗ್ಬೋದು, ಭಗವಂತ ನಾನು ಬಯಸಿದ್ದೆಲ್ಲ ನನಗೆ ಬಂತು, ನನ್ನ ಇಂದೈಗೂ ಬಂತು. ಅದು ನನಗೆ ಖುಷಿ ಕೊಡುವಂತ ವಿಚಾರ. ಹಾಗೆ ಅದು ನಿರ್ದೇಶಕರು, ನಿರ್ಮಾಪಕರ ಪುಣ್ಯ ಅಂತ ಹೇಳ್ಬೋದು. ಕೆಲವು ಸಲ ದುಡ್ಡಿಟ್ಕೊಂಡ್ರು ಕೆಲಸ ಆಗಲ್ಲ, ದುಡ್ಡಿಟ್ಕೊಂಡ್ರೆ ದಿನದಂತೆ ಎಲ್ಲ ಕೆಲಸ ಆಗುತ್ತೆ ಅಂದ್ರೆ ಅದಾಗಲ್ಲ. ಕೆಲವು ಸಲ ದುಡ್ಡಿಲ್ಲದೆ ಇದ್ರು ಕೂಡ ಕೆಲಸಗಳು ಆಗಿದ್ದಾವೆ ಎಷ್ಟೋ ಸಲ. ಸೊ ಈ ರೀತಿ ಎಲ್ಲ ಒಂದಷ್ಟು ಆಯಾಮಗಳನ್ನ ದಾಟ್ಕೊಂಡು ಈ ಸಿನಿಮಾ ಮಾಡಿದ್ವಿ ಸರ್. ಈ ರನ್ನಿಂಗ್ ಸಕ್ಸಸ್ಫುಲಿ ಏನಾದ್ರು ಪಾತ್ರಗಳಿಗೆ ಸಂಬಂಧಪಟ್ಟಿದ್ದ ಅಂದ್ರೆ ನಿರಂತರ ಓಡರ್ತಿರ್ತವೆ ಅನ್ನೋ ಕಾರಣಕ್ಕೆ ಇಡೀ ಪಾತ್ರಕ್ಕೆ, ಇಡೀ ಕಥೆಗೆ ಕೊನೆಯ ಘಟ್ಟದವರೆಗೂ ಸಂಬಂಧಿಸಿದಂತ ಒಂದು ಲೈನ್ ಅದು ಸಿನಿಮಾ ನೋಡಿದ್ರೆ ನಿಮಗೆ ಅದು ಕನೆಕ್ಟ್ ಆಗುತ್ತೆ. ರನ್ನಿಂಗ್ ಸ್ಟೋರಿ ನಿರಂತರವಾಗಿ ಅದು ಜರ್ನಿ ಆಗ್ತಾ ಇರುತ್ತೆ. ಅದು ಭಾವನೆಗಳಿರ್ಬೋದು, ಪಾತ್ರಗಳಿರ್ಬೋದು, ಪ್ರಾಂತಿಗಳಿರ್ಬೋದು, ಪ್ರತಿಯೊಂದು ಕೂಡ ಆ ಜರ್ನಿನಲ್ಲೇ ಪಾಲ್ಗೊಳ್ಳುವಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಅದೊಂದು ಪಾಸಿಟಿವ್ ಅಂಶ ಅಲ್ವಾ ಸರ್? 23 ವರ್ಷದಿಂದ ಸಿನಿಮಾದಲ್ಲಿ ಒಂದು 75 ಸಿನಿಮಾ ಸಂಭಾಷಣೆ ಬರೋದು, ಒಂದು 50 ಸಿನಿಮಾ ಸಾಂಗ್ ಬರೋದು, ಒಂದು 50 ಜನ ಡೈರೆಕ್ಟರ್ ಜೊತೆ ಕೆಲಸ ಮಾಡಿ ಅಷ್ಟೇ ಅನುಭವ ಪಡ್ಕೊಂಡು ಈಗ ಒಂದು ಸಿನಿಮಾ ಮಾಡ್ತಿದ್ವಿ ಅಂದ್ರೆ ಇಷ್ಟು ಒಂದು ಸಣ್ಣ ಜಾಣತನ ತೋರಿಸ್ತಿಲ್ಲ ಅಂತಂದ್ರೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇವಾಗ ಶೂಟಿಂಗ್ ಮುಗಿದಿದೆ, ಯಾವ ಹಂತದಲ್ಲಿದೆ, ರಿಲೀಸ್ ಪ್ಲಾನ್ ಇದೆ ಸರ್? ಈಗ ಸಂಪೂರ್ಣ ಚಿತ್ರೀಕರಣ ಮುಗಿದಿದೆ, ಫೈನಲ್ ರೆಕಾರ್ಡಿಂಗ್ ನಡೀತಾ ಇದೆ, ಹಿನ್ನೆಲೆ ಸಂಗೀತ. ಈ ಚಿತ್ರಕ್ಕೆ ಸಾಹಿತ್ಯ ಮತ್ತೆ ಸಂಗೀತ ನಾಗೇಂದ್ರ ಪ್ರಸಾದ್ ಸರ್ ಮಾಡಿದ್ದಾರೆ. ಅವರ ಅದ್ಭುತವಾದಂತಹ ಸಾಹಿತ್ಯ ಆಲ್ರೆಡಿ ಕರ್ನಾಟಕದ ಇಡೀ ಪ್ರಪಂಚದ 3 ಮೂಲೆ ತಲುಪಿದೆ. ಅವರ ಅದ್ಭುತವಾದಂತಹ ಸಂಗೀತ ಕೂಡ ಆಲ್ರೆಡಿ ತಲುಪಿದ್ದಾರೆ. ಈ ಸಿನಿಮಾ ಮೂಲಕ ಇನ್ನಷ್ಟು ಎತ್ತರಕ್ಕೆ ತಲುಪುತ್ತೆ ಅನ್ನೋದು ಎಲ್ಲ ತಗೊಂಡು ಹೇಳ್ತೀನಿ. ಯಾಕಂದ್ರೆ ಅದ್ಭುತವಾದಂತಹ ಹಾಡುಗಳು ಬಂದಿದೆ ನನಗೆ. ಯಾಕಂದ್ರೆ ಕೆಲವು ಸಲ ಎಷ್ಟೋ ಪ್ರಾಜೆಕ್ಟ್ಗಳಿಗೆ ಅದು ಸಿಗಲ್ಲ, ಅದು ಅದೃಷ್ಟ ಅಂತಾನೆ ಹೇಳ್ಬೋದು. ಆ ಅದೃಷ್ಟ ನನ್ನದಾಗಿದೆ. ಅದ್ಭುತವಾದಂತಹ ಹಾಡುಗಳು ನನ್ನ ಪಾಲು ಬಂದಿದೆ. ಆ ಒಂದು ಸಾಹಿತ್ಯ ಮತ್ತೆ ಆ ಒಂದು ಹಾಡುಗಳನ್ನ ಕೇಳುವಂತ ಭಾಗ್ಯ ಕನ್ನಡಿಗರದಾಗುತ್ತೆ ಸದ್ಯದಲ್ಲೇ. ಅವ್ರಿಗೆ ಫಸ್ಟ್ ಹೇಳಿದೆ, ನೀವು ಇಲ್ಲಿಂದ ಇರೋದು ಸಮುದ್ರಕ್ಕೆ ಮುಳುಗೋಗ್ತೀವಿ, ಬಂದು ಬರೋದು ಬಿಟ್ಟು ಬಿಡ್ಬೋದು
ನನ್ನನ್ನು ನಂಬಿ ಬನ್ನಿ, ಒಟ್ಟಿಗೆ ಹೋಗೋಣ, ಏನೋ ಒಟ್ಟಿಗೆ ತೇರೋಣ. ಬರುತ್ತೆ, ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ, ಬಿಲ್ಡಿಂಗ್ ಕಟ್ಬೋದು, ಕೋಟಿ ರೂಪಾಯಿ ಮನೆ ತಗೋಬಹುದು, ಇದು ಯಾವ ರಾಂಗ್ ಪ್ರಾಮಿಸ್ ನಾನು ಮಾಡಿಲ್ಲ. ಹಾಗಂತ ಹೇಳಿ ಬೇಜವಾಬ್ದಾರಿತನದಿಂದ ಯಾರ್ದೋ ಗಂಡ ದುಡ್ಡು ನಾವು ಎಲ್ಲರೂ ಜಾಸ್ತಿ ಮಾಡೋಣ ಅಂತ ನಮ್ಮದಿಲ್ಲ. ನಾವೆಲ್ಲರೂ ಟೊಂಕ ಕಟ್ಟಿ ಎದುರುಗಡೆ ಎದೆ ತಟ್ಟಿ ನಿಂತಿದ್ದೀವಿ. ಈ ಸಿನಿಮಾನ 100% ಗೆಲ್ಲಿಸಿ ಅವರೊಂದು ಸೇಫ್ ಆಗಿ ಅವ್ರು ಹಾಕಿರುವಂತ ಬಂಡವಾಳದ ಜೊತೆಗೆ ಒಂದಷ್ಟು ಲಾಭ ಅವ್ರ ಮನೆಗೆ ತಗೊಂಡೋದ್ರೆ ಅವ್ರು ಮತ್ತೆ ಸಿನಿಮಾಗೆ ಆಗ್ತಾರೆ. ಅದು ನಾನು ಪ್ರಾಮಿಸ್ ಮಾಡಿದ್ದೆ. ನನಗೆ ಈ ಬ್ಯಾನರ್ ಮೂಲಕ ಇನ್ನಷ್ಟು ನಿರ್ದೇಶಕರು, ಇನ್ನಷ್ಟು ಸಾಹಿತಿಗಳು, ಇನ್ನಷ್ಟು ಕಲಾವಿದರು ಹೊರಗಡೆ ಬರ್ಬೇಕು ಅನ್ನೋದು ನನ್ನ ಆಸೆ. ಈ ಬ್ಯಾನರ್ ನಿಂತ್ರೆ ತಾನೇ ಬರೋದಲ್ಲ, ಈ ಬ್ಯಾನರ್ ನಿಲ್ಲದೆ ನಾವೇನ್ ಮಾಡ್ಬೇಕು, ಆ ಫೌಂಡೇಶನ್ ನಾವು ಮಾಡೋಣ ಅಂತ ತುಂಬಾ ಮನಸ್ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಟೈಟಲ್ ಹೀಗಿಟ್ಟು ಬನ್ನಿ ಮುಳುಗಣ ಅಂತಿರಲ್ಲ, ಎಷ್ಟು ಸರಿ ಅಂತ. ಅಲ್ಲ, ಇರೋ ವಾಸ್ತವ ಏನಂತಂದ್ರೆ, ಈಗ ಇರೋ ವಾಸ್ತವ ಏನಂತಂದ್ರೆ ಯಾವ ನಿರ್ಮಾಪಕರು ಕೂಡ ದುಡ್ಡು ಕಳ್ಕೊಳ್ಳೋದಕ್ಕೆ ಬರಲ್ಲ, ದುಡ್ಡು ಪಡ್ಕೋಬೇಕು ಅಂತಾನೆ ಬರೋದು. ಆದ್ರೆ ವಾಸ್ತವ ಏನಂತಂದ್ರೆ ಎಲ್ಲ ಸಿನಿಮಾಗಳು ಕೂಡ ದೊಡ್ಡ ಹಿಟ್ ಆಗಿ ಕೋಟಿಗಟ್ಟಲೆ ದುಡ್ಡು ತಗೊಳ್ಳೋಗ್ತಿಲ್ಲ ನಿರ್ಮಾಪಕರು. ಸೊ ಅವರ ಫೇಲ್ಯೂರ್ಸ್ ಇರ್ತಾರೆ. ಇದನ್ನ ಕೆಲವರು ಮನೆ ಮಾಡಿಸ್ತಾರೆ, ಇಲ್ಲ ಸರ್ ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋದು. ಈ ತರದ್ದು ಏನೋ ಆಗ್ಬಾರ್ದು. ಹಂಗಾಗಿ ನಾನು ಇರೋ ವಾಸ್ತವ ಅವ್ರಿಗೆ ಹೇಳಿದೆ, ಬಂದು ಬರ್ಬೋದು, ಹೋದ್ರು ಬರ್ಬೋದು ಸರ್ ಅಂತ. ಆದ್ರೆ ನಾವು ಗೆದ್ದು ಆ ಸಕ್ಸಸ್ ಅನ್ನುವಂತ, ಯಶಸ್ಸು ಅನ್ನುವಂತ ಸಮುದ್ರದಲ್ಲಿ ಮುಳುಗಿಸ್ತೀವಿ ಅವ್ರನ್ನ. ಇದನ್ನ ನಾನು ಗ್ಯಾರಂಟಿ ಕೊಡ್ತೀನಿ. ಥ್ಯಾಂಕ್ ಯು. ತಮ್ಮ ಅನುಭವನ ಹಂಚಿಕೊಳ್ಳಿ ಸರ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಆಗಮಿಸಿರುವಂತಹ ಎಲ್ಲ ಹಿರಿಯ ಕಲಾವಿದರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ ವಂದನೆಗಳು. ಸೂಪರ್ ಹಿಟ್ ಸಾರ್ ಹೇಳಿದ್ರು. ಈಗ ಸೂಪರ್ ಹಿಟ್ಟು, ಈಗ ನಾನು ಸಾರ್ನ ಮೀಟ್ ಆಗಿ ಒಂದು ಸಿನಿಮಾ ಮಾಡಲೇಬೇಕು ಅನ್ನೋದು ಒಂದು ಹಂಬಲ್ ಇತ್ತು, ಒಂದು ಪ್ಯಾಷನ್ ಕೂಡ ಹೌದು. ಸಾರ್ನ ಮಾಡಿ, ಸರ್ ಈ ಸಿನಿಮಾ ಮಾಡೋಣ, ಇಷ್ಟು ಬಜೆಟಲ್ಲಿ ಮಾಡೋಣ, ಏನು ರಿಟರ್ನ್ ಸಿಗುತ್ತೆ ಅಂತ ಕೇಳಿದೆ. ಕೇಳಿದ ತಕ್ಷಣ ಅವ್ರು ಒಂದೇ ಮಾತು ಹೇಳಿದ್ರು, ಏನು ರಿಟರ್ನ್ ಸಿಗಲ್ಲ ಅಂದರು. ಸರಿ ಬನ್ನಿ ಸರ್, ನಮ್ಮ ಅಣ್ಣವ್ರ ಹತ್ರ ಕುತ್ಕೊಂಡು ಮಾತಾಡೋಣ ಅಂತ ಕರ್ಕೊಂಡವರು ನಾಗೇಂದ್ರ ಪ್ರಸಾದ್ ಹತ್ರ. ಅವರು ಅಷ್ಟೇ, ಏನಕ್ಕೆ ಸಿನಿಮಾ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ನಿಮ್ಮ ದುಡ್ಡು ಬರಬೇಕು ಅಂತನಾ, ಇಲ್ಲಾಂದರೆ ಏನಾದರೂ ಸಿನಿಮಾ ಮೇಲೆ ಪ್ಯಾಷನ್ ಅಂತ ಹೇಳಿದ್ರು. ಹೌದು ಸರ್, ಪ್ಯಾಷನ್ನೇ ಅದು. ಯಾಕಂದರೆ ಒಂದು ಚಿಕ್ಕ ವಯಸ್ಸಿಂದ ಒಂದು ಇಂಟ್ರೆಸ್ಟ್ ಇತ್ತು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು. ನನ್ನ ಒಂದು 7 ವರ್ಷ ಒಂದು ಶ್ರಮ ಇದೆ ಈ ಚಿತ್ರದಲ್ಲಿ. ಹಾಗೆ ತುಂಬ ಅದ್ಭುತವಾಗಿ ಬಂದಿದೆ. ಒಳ್ಳೆಯ ಕಥೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ನಿರ್ದೇಶಕನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ಯಾಕಂದ್ರೆ ಫಸ್ಟ್ ಕಾಪಿ ನೋಡಿದ್ದೀವಿ ನಾವು. ಸಾರ್ ಸ್ಟಾರ್ಟಿಂಗ್ ಏನು ಹೇಳೋರು ಅದನ್ನೇ ನಮ್ಮ ಮೈಂಡಲ್ಲಿ ಒಂದು ಗೆಸ್ಸಿತ್ತು, ಅದೇ ಥರನೇ ಔಟ್ಪುಟ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬ್ಯಾಡ್ ಎಕ್ಸ್ಪೀರಿಯನ್ಸೇ ಒಂದು ಸಿನಿಮಾ ಮಾಡಿದ್ವಿ, ಕಾರಣಾಂತರಗಳು ನಿಂತೈತೆ ಸರ್. ಅದೇನು ಮಾಡೋಕ್ಕಲ್ಲ, ಕಾರಣ ನಿಂತೈತೆ ಅಷ್ಟೇ. ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಸರ್. ನಾನು ಮಾಡಿದ್ದಕ್ಕಿಂತ ಮಾಡಿದ್ವಿ, ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ವಿ, ಸ್ವಲ್ಪ ಇದಾಯಿತು, ನಿಂತಿತ್ತು. ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ ಸರ್? ವೆರಿ ಬೆಸ್ಟ್, ಒಳ್ಳೇದಾಗ್ಲಿ ನಿಮ್ಮ ಸಿನಿಮಾಗೆ. ಓಕೆ, ನಾನು ನಾಗಾರ್ಜುನ ಸರ್ನ ಮಾತಾಡಿಸ್ಬಿಡ್ತೀನಿ ಸರ್. ಅವ್ರು ಮಾತಾಡ್ಲಿಲ್ಲ? ಓಕೆ, ಈಗ ಗೌರವ್ ಅವರು ಮಾತಾಡ್ತಾರೆ, ಆಮೇಲೆ ಡ್ರ್ಯಾಗನ್ ಸರ್ ಮಾತಾಡ್ತಾರೆ, ಆಮೇಲೆ ಹೀರೋಯಿನ್ ಮಾತಾಡ್ತಾರೆ, ಆಮೇಲೆ ನಾವು ಮಾತಾಡ್ತಾರೆ. ಗೌರವ್ ಶೆಟ್ಟಿ ಹೇಳಿ ಸರ್, ನಿಮ್ಮನ್ನ ನೆನೆಸ್ಕೊಂಡು ಪಾತ್ರ ತಲೆಲಿಟ್ಕೊಂಡು ಬರೆದ್ರಂತೆ ಕಥೆನ. ಸೊ ಎಷ್ಟು ಖುಷಿ ಆಯ್ತು ಈ ಸಿನಿಮಾ ಮುಖೇನ ಪೂರ್ಣ ಪ್ರಮಾಣದ ಹೀರೋ ಆಗಿದ್ದೀರಾ. ಎಲ್ಲರಿಗೂ ನಮಸ್ಕಾರ. ನಾವು ಬಂದಿರೋ ಮಾಧ್ಯಮ ಮಿತ್ರರಿಗೆ, ನಮ್ಮ ಸಿನಿಮಾ ಸಪೋರ್ಟ್ ಮಾಡಕ್ಕೆ ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಇಲ್ಲಿ ನಾನು ನೆನ್ಸ್ಕೊಬೇಕಾಗಿರೋದು, ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಶಾರ್ಟ್ ಫಿಲಮ್ ಎಲ್ಲ ನೋಡಿ ನೋಡಿ ಅವಾಗ ಮೈಂಡಿಗೆ ಬಂದಿದ್ದು ಅಂತ. ಸೊ ನಾನು ಫಸ್ಟ್ ನೆನ್ಸ್ಕೊಬೇಕಾಗಿರೋದು ನಮ್ಮ ಜ್ಯೋತಿರಾವ್ ಮೊಹಿತ್ ಸರ್ನ. ಸೊ ಅವ್ರು ನಮ್ಗೆ ಶಾರ್ಟ್ ಫಿಲಮ್ ಮಾಡಿ ಕಂಟಿನ್ಯೂಸ್ ಆಗಿ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸ್ಕೊಂಡಿದ್ರಿಂದ, ಸೊ ಸರ್ ಎಲ್ಲ ಒಂದ್ ಕಡೆ ನೋಡಿ ಅದೊಂದು ದೊಡ್ಡ ಮಾತು ಹೇಳ್ಬಿಟ್ರು ಸರ್. ಅಂದ್ರೆ ಸ್ಪಾಂಟೇನಿಯಸ್ ಆಗಿ ತಗೊಬೇಕು ಅನ್ನೋ ನಂಬಿಕೆ ನಮ್ಗೆ ಅವ್ರು ನೋಡಿದ್ಮೇಲೆ ಬಂತು ಅಂತ. ಸೊ ಅದೆಲ್ಲ ಒಂದ್ ಕಡೆ ತುಂಬಾ ದೊಡ್ಡ ಮಾತು. ಆಮೇಲೆ ಇನ್ನೊಂದು ಉಮೇಶ್ ಸರ್ ಬಗ್ಗೆ, ಪ್ರೊಡ್ಯೂಸರ್ ಬಗ್ಗೆ ಹೇಳ್ತಾ ಇದ್ರು, ಮದುವೆ ದುಡ್ಡು ಸಮೇತ ಕಡಿಮೆ ಖರ್ಚು ಮಾಡಿ ಸಿನಿಮಾಗೆ ಹಾಕಿದ್ರು ಅಂತ. ಅದೊಂದು ಪ್ಯಾಷನ್. ಸೊ ಯಾರೇ ಪ್ರೊಡ್ಯೂಸರ್ ಆದ್ರೂ ಮೊದಲನೇದಾಗಿ ಯೋಚನೆ ಏನ್ ಮಾಡ್ತಾರೆ ಅಂದ್ರೆ, ಓಕೆ ಒಂದು ಮಾರ್ಕೆಟ್ ಏನೋ ಒಂದು ಇರುವಂತ ಏನಾರು ಹಾಕೊಂಡು ಇಷ್ಟು ಬಿಸ್ನೆಸ್ ಮಾಡ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಬಿಡೋಣ ಅನ್ನೋ ತರ ಒಂದು ಮೆಂಟಾಲಿಟಿ ಎಲ್ಲರಿಗೂ ಇರುತ್ತೆ. ಬಟ್ ನಮ್ಮನ್ನ ಎಲ್ಲೊಂದ್ ಕಡೆ ನಾವೆಲ್ಲೋ ಚಿಕ್ಕ ಮಾರ್ಕೆಟ್ ಅಂದ್ರೆ ಒಂದು ಯೂಟ್ಯೂಬ್ ಅನ್ನೋ ಮಾರ್ಕೆಟ್ ಅಲ್ಲಿ ಇರೋರ್ನ ತಗೊಂಡ್ಬಂದು ಸಿನಿಮಾ ಮಾರ್ಕೆಟ್ಗೆ ಬಿಡೋದಿದೆಯಲ್ಲ, ಅದು ಮೊದಲನೇ ಸಿನಿಮಾ ಆಗಿ ನನ್ಗೆ ತುಂಬಾ ದೊಡ್ಡದು. ಅದು
ಚಿಕ್ಕದಾಗ್ಬಿಡುತ್ತೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಅದಾದ್ಮೇಲೆ ಈ ಕಥೆಯ ಮೊದಲನೇ ಹೀರೋ ಬಂದು ವಿಜಯಾನಂದ್ ಸರ್. ಯಾಕೆಂದ್ರೆ ಪ್ರತಿ ಒಂದು ಹಂತದಲ್ಲೂ ಅವರು ಸಂಭಾಷಣೆ ಬರೆಯೋದಾಗಿರ್ಬೋದು. ಯಾಕೆಂದ್ರೆ ಶೂಟಿಂಗ್ ನಾವು 7:30 ಸ್ಟಾರ್ಟ್ ಮಾಡ್ತಾ ಇದ್ರೆ ಅವರು 6:30ಗೆ ಆಲ್ರೆಡಿ ಬರ್ಕೊಂಡು ಕೂತಿರೋರು. ನಾವು ಸೆಟ್ಗೆ ಹೋಗಕ್ಕೆ ಮುಂಚೆನೆ ಆಲ್ರೆಡಿ ಎಲ್ಲಿದ್ದಾರೆ ಸರ್ ಅಂದ್ರೆ ಒಂದು ಪ್ಯಾಡ್ ಪೆನ್ನು ಪೇಪರ್ ಇಟ್ಕೊಂಡು ಕುತ್ಕೊಂಡು ಸಂಭಾಷಣೆ ಬರೀತಾರೆ. ಇನ್ನೂ ಏನಾರು ಇಂಪ್ರೂವೈಸ್ ಮಾಡ್ಬೋದಾ ಅಂತ ಇದ್ ಮಾಡ್ತಾ ಇದ್ರು. ಅದಾದ್ಮೇಲೆ ನಾವು ಮೊದಲನೇದಾಗಿ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋಂಥ ಸಿನಿಮಾದಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ಅವರ ಸಂಭಾಷಣೆ ಮತ್ತೆ ಮ್ಯೂಸಿಕ್ ಡೈರೆಕ್ಷನ್ ಸಿಕ್ಕಿರೋದು ಅದು ಇನ್ನ ಒಂದು ದೊಡ್ಡ ಅದೃಷ್ಟ ಅಂತಾನೆ ಹೇಳ್ಬೋದು. ಸಾಹಿತ್ಯ ಎಲ್ಲಾದ್ರಲ್ಲೂ ಇನ್ನೂ ದೊಡ್ಡ ಅದೃಷ್ಟ ಅಂತಾನೆ ಹೇಳ್ಬೋದು. ನಾಳೆ ದಿನ ಎಷ್ಟೇ ಸಿನಿಮಾ ಮಾಡ್ಬೋದು, ಮೊದಲು ಅನ್ನೋದು ಇರುತ್ತಲ್ಲ, ಅವಾಗ ನಾವು ಅದನ್ನ ಹೇಳ್ಕೊಳಕ್ ಒಂದು ದೊಡ್ಡ ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಮೊದಲನೇ ಸಿನಿಮಾದಲ್ಲಿ ಇಷ್ಟೆಲ್ಲ ಕಲಾವಿದರ ಜೊತೆ, ಡ್ರ್ಯಾಗನ್ ಸರ್ ಜೊತೆ, ಸಾಧು ಸರ್ ಜೊತೆ, ನಮ್ಮ ಕರಿಸಿಂಹ ಸರ್ ಜೊತೆ, ಶ್ವೇತಾ ಅವ್ರ ಜೊತೆ, ಇನ್ನು ಗಿಲ್ಲಿ ನಟ ಅವ್ರ ಜೊತೆ ಆಕ್ಟ್ ಮಾಡೋದಂತೂ ತುಂಬಾ ಒಳ್ಳೆ ಚಾಲೆಂಜ್. ಅಂದ್ರೆ ಅವರು ನಾವೇನ್ ಕೊಡ್ತಾ ಇರ್ತೀವಿ ಅವ್ರ ಹತ್ರಷ್ಟು ಕೊಡ್ತಾ ಇರ್ತಾರೆ ರಿಟರ್ನ್. ಸೊ ಅದು ಇನ್ನೂ ಒಂದು ದೊಡ್ಡ ಚಾಲೆಂಜ್ ಆಗಿ ಅದು ಸಿನಿಮಾ ಹೆಂಗಾಗಿದೆ ಅಂದ್ರೆ ಜುಗಲ್ಬಂದಿ, ನಾನ್ ಕಾಮಿಡಿ ಮಾಡ್ತೀನಿ, ನೀನ್ ಕಾಮಿಡಿ ಮಾಡು, ನೀನ್ ಕಾಮಿಡಿ ಮಾಡ್ತೀಯ, ನಾನ್ ಕಾಮಿಡಿ ಮಾಡು, ಆಮೇಲೆ ಎಲ್ಲರೂ ಬರೋರೆಲ್ಲ ಕಾಮಿಡಿ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಬಂದ್ಬಿಟ್ಟಿದೆ ಸರ್ ಸಿನಿಮಾದಲ್ಲಿ. ಅಂದ್ರೆ ಇದು ನಮ್ಮ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಬಟ್ ಈ ಸಿನಿಮಾನ ಒಂದು ಓವರ್ ಆಲ್ ಕಂಟೆಂಟ್ ತರ ನೋಡಿದಾಗ, ಯಾಕೆಂದ್ರೆ ನಾವು ಬರೀ ಕಾಮಿಡಿ ಕಂಟೆಂಟೇ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಗೆ ಎಲ್ಲೋ ಕಡೆ ಒಂದು ಜಡ್ಜ್ಮೆಂಟ್ ಇರುತ್ತೆ, ಯಾವ ಕಾಮಿಡಿ ವರ್ಕ್ ಆಗುತ್ತೆ, ಯಾವ್ದು ಜನ ನಗ್ತಾರೆ, ಯಾವ್ದು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು. ಸೊ ಆ ಇಷ್ಟ ಆಗೋ ನಿಟ್ಟಿನಲ್ಲಿ ನೋಡಿದಾಗ ಈ ಸಿನಿಮಾ, ಇಡೀ ಸಿನಿಮಾ ಅಂದ್ರೆ ಒಂದು ಜರ್ನಿ ಪ್ಯಾಟರ್ನ್ ಹೇಳಿದ್ರಲ್ಲ ಸರ್, ಇಡೀ ಸಿನಿಮಾನ ಎಂಟರ್ಟೈನ್ಮೆಂಟ್ ಮುಖಾಂತರ ಇಡೀ ಕರ್ನಾಟಕನ ಟ್ರಿಪ್ ಮಾಡ್ಕೊಂಡು ಬಂದಂಗೆ ಇರುತ್ತೆ. ಅದು ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಒಂದು ಕಾರವಾರ ಆಗಿರ್ಬೋದು, ಪ್ರತಿಯೊಂದು ಕರ್ನಾಟಕದ ಮೂಲೆಗೂ ಎಲ್ಲೋ ಒಂದ್ ಕಡೆ ನಮ್ಮ ಫ್ಯಾಮಿಲಿ ಜೊತೆ ಸುತ್ತಾಡ್ತಾ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಅಲ್ಲಿ ಇವಾಗ ಏನಾಗುತ್ತೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇನ್ನೊಂದು ಕಾಮಿಡಿ ಬಂದಿರುತ್ತೆ, ನಗು ಸ್ಟಾರ್ಟ್ ಆಗಿರುತ್ತೆ, ನಗು ಬರೋಷ್ಟ್ರಲ್ಲಿ ನೆಕ್ಸ್ಟ್ ಏನಾಗಿರುತ್ತೆ, ಈ ತರ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಪ್ಲಸ್ ಮೈಕ್ ಹಿಂಗೆ ಇಟ್ಕೊಂಡು ಹಿಂಗೆ ಹೀಗೆ ಸಾರಿ ಮಾತಾಡೋ ಕೋರ್ಸಲ್ಲಿ ಅದೇ ಎಲ್ಲಿ ಸಿದೆ ಮೇಡಮ್, ಇಡೀ ಕರ್ನಾಟಕ ಟೂರ್ ಮಾಡ್ಕೊಂಡು ಊರ್ ಸುತ್ತ ಇದ್ರಲ್ಲಿ ಅದು ಅಂದ್ರೆ ನಮ್ಮ ಫ್ಯಾಮಿಲಿ ಜೊತೆ ಸಿನಿಮಾ ನೋಡ್ತಾ ಎಂಟರ್ಟೈನ್ಮೆಂಟ್ ನ ತಗೊಳ್ಳುವಂತ ಸಿನಿಮಾ ಇದು 100% ಆಗುತ್ತೆ. ನಾವು ಎಲ್ಲೋ ಸರ್ ನಂಬಿ ನಮಗೆ ಕೊಟ್ಟಿರೋ ಕೆಲಸನ ನಾವು 100% ನಿಭಾಯಿಸಿದೀವಿ ಅಂತ ನಾವು ಅನ್ಕೊಂಡಿದೀವಿ. ಸೊ ಅವಕಾಶ ಕೊಟ್ಟಿದ್ದಕ್ಕಂತೂ ಬರೀ ಥ್ಯಾಂಕ್ಸ್ ಹೇಳ್ಬಿಟ್ರೆ ತುಂಬಾ ಚಿಕ್ಕದಾಗ್ಬಿಡುತ್ತೆ. ಸೊ ತುಂಬಾ ದೊಡ್ಡ ಸರ್. ಹಾ ಸರ್, ಸರ್ 100% ಸರ್, 50% ಬೇಡ, 100% ಬಂದು ನೋಡಿ ಅಂತ ನಾವು ಕೇಳ್ಕೊಂತೀವಿ. 100% ಇವಾಗ ಅಲ್ಲೇ ಟ್ರೈಲರ್ ರಿಲೀಸ್ ಆಗಿ ನಮ್ಮ ಚಾನಲ್ ಎಲ್ಲ ಇದ್ ಮಾಡ್ತಾರೆ. 100% ಅಂದ್ರೆ ಅದೇ 100% ಸರ್, ಇದು ನಮ್ಮ ಸಿನಿಮಾ ಸರ್. ನಾನು ಆಗ್ಲೇ ಸರ್ ಹತ್ರ ಮಾತಾಡ್ಬೇಕಾದ್ರೆ ಅದನ್ನೇ ಹೇಳಿದ್ವಿ ಸರ್, ಸಿನಿಮಾ ಡೇಟ್ ಒಂದು ಅನೌನ್ಸ್ ಆಗ್ಬಿಟ್ರೆ ಇಡೀ ಕರ್ನಾಟಕ ಓಡಾಡೋಣ ಸರ್. ನಾವು ಫೀಲ್ಡ್ ಇಳಿದ್ಬಿಟ್ಟು ನಾವು ಅವ್ರನ್ನ ಕರಿಬೇಕು, ಇದು ನಮ್ಮ ಸಿನಿಮಾ, ಇದು ನಮ್ಮ ಮದುವೆಗೆ ಏನಾರ ಹೋಗಿ ನಾವು ಇನ್ವಿಟೇಷನ್ ಕೊಟ್ಟು ಕರಿತಿದೀವಿ ಅಂದಾಗ ಇದು ನಮ್ಮ ಸಿನಿಮಾ ಆಗಿ ನಾವು ಆತರ ಹೋಗಿ ಕರಿಬೇಕು. ನಾವೆಲ್ಲೋ ಒಂದ್ ಕಡೆ ಎಂಟ್ರಿ ಕೊಟ್ಟು ಬನ್ನಿ ಅಂದ್ರೆ ಅದು ಅಷ್ಟು ಇದಾಗಲ್ಲ. ನಾವು ನೇರವಾಗಿ ಹೋಗಿ ಅಂದ್ರೆ ಆ ಟ್ರಸ್ಟ್ ನಿಜವಾಗ್ಲೂ ಈ ಟ್ರೈಲರ್ ನೋಡಿ ಅವ್ರಿಗೆ ಬರುತ್ತೆ, ಈ ಟೀಸರ್ ನೋಡೇ ಬರುತ್ತೆ. ನೆಕ್ಸ್ಟ್ ಟ್ರೈಲರ್ ಇದೆ. ಅದಾದ್ಮೇಲೆ ಇನ್ನೊಂದು ಏನಂದ್ರೆ ಸರ್, ನಾನ್ ನಂಬೋದೇನು ಅಂದ್ರೆ ಕಂಟೆಂಟ್ ಇಸ್ ದ ಕೀ. ಅಂದ್ರೆ ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ ಏನು ಜನ ನೋಡ್ತಾರಲ್ಲ ಅವ್ರಿಗೆ 100% ಸ್ಯಾಟಿಸ್ಫೈ ಆದ್ರೇನೆ ಅವ್ರು ಇನ್ನೂ 10 ಜನ ಕರ್ಸೋದು. ಅದು ಆಗ್ಲಿಂದನೂ ವರ್ಕ್ ಆಗ್ತಾ ಇರೋದು ಅದೇನೆ, ಇವಾಗ್ಲೂ ವರ್ಕ್ ಆಗೋದು ಅದೇನೆ. ಈ ಸಿನಿಮಾನ ನೋಡಿ ಹೋಗಿ ಇನ್ನು 10 ಜನನ್ನ ಕರೆದು ಈ ಸಿನಿಮಾನ ತೋರಿಸ್ತಾರೆ. ಇಡೀ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂತ ಸಿನಿಮಾ. ಒಳ್ಳೆ ಎಂಟರ್ಟೈನ್ಮೆಂಟ್, ಥ್ರಿಲ್ಲಿಂಗ್ ಎಲ್ಲ ಇದೆ. ಎಲ್ಲ ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್. ಒಂದು ಬೇರೆ ಚಾನೆಲ್ ಅಲ್ಲಿ ಮಾಡ್ತಿರೋದ್ರಿಂದ ನಮ್ಮ ಜೆಆರ್ಎಫ್ ಸ್ಟುಡಿಯೋಸ್ಗೆ ಆಲ್ಮೋಸ್ಟ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬೇರೆ ಚಾನೆಲ್ಗಳಲ್ಲಿ 200K, 2 ಲಕ್ಷ, 3 ಲಕ್ಷ ಈ ತರ ಡಿವೈಡ್ ಆಗಿದ್ದಾರೆ ಆಡಿಯನ್ಸ್. ಅಂದ್ರೆ ಬೇರೆ ಚಾನೆಲ್ಗೂ ನಾವು ಮಾಡ್ತಾ ಇರ್ತೀವಲ್ವಾ, ಹಾಗಾಗಿ ಅದು ಡಿವೈಡ್ ಆಗಿದೆ. ಮೇನ್ ನಮಗೆ ಜೀವನ ಕೊಟ್ಟಂತ ಚಾನಲ್ ಬಂದು ಜೆಆರ್ಎಫ್ ಸ್ಟುಡಿಯೋ. ಸೊ ಅಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾವು ಯಾವುದೇ ಸಿನಿಮಾ ಮಾಡಿದ್ರು ಅವ್ರು ನಮ್ಮ ಜೊತೆ ನಿಂತ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಮುಂದೆನೂ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಸಿನಿಮಾ ಮಾಡಿ ಇದು ಮಾಡ್ತಾ ಇರ್ತೀವಿ. ಸರ್ ಹೇಳಿದ್ರೆ 10 ಲಕ್ಷ ಟಿಕೆಟ್ ಸೇಲ್ ಮಾಡಿಸ್ಬೇಕು. ಅದೇ ನಾವ್ ಹೇಳೋದು ಅದೇನೆ. ಅಂದ್ರೆ ಒಂದು 10%, 20%, ಒಂದು 50% ನೀವು ಹೇಳ್ದಂಗೆ ಬಂದ್ರು ಅದೆಲ್ಲ ಒಂದ್ ಕಡೆ ನಮ್ಗೆ ಅದು ಅಡ್ವಾಂಟೇಜ್ ಆಗುತ್ತೆ. ಆಲ್ರೆಡಿ ಸಿನಿಮಾ ತೋರಿಸಿ ಅವ್ರಿಗೆ ಸಂತೋಷದಲ್ಲಿ ಮುಳಿಸ್ಬಿಟ್ಟಿದ್ದಾರೆ ಅವರು. ಅಂದ್ರೆ ಅಷ್ಟು ಎಂಟರ್ಟೈನ್ಮೆಂಟ್ ಕಾಮಿಡಿಯಾಗಿ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ.
ಹೌದು ಸರ್. ಸರ್ ಅದೇ ಸರ್, ನಮ್ಮನ್ನ ನಂಬಿ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ ಅಂದಾಗ ಆ ಸಿನಿಮಾನ ಗೆಲ್ಸೋಕೆ ನಾವು ಏನು ಪ್ರಯತ್ನ ಮಾಡಬೇಕು ಅದು 100% ಎಫರ್ಟ್ ಹಾಕಿ ನಾವು ಮಾಡೇ ಮಾಡ್ತೀವಿ. 100% ಮಾಡ್ತೀವಿ ಸರ್, ಬಿಡಲ್ಲ. ಥ್ಯಾಂಕ್ ಯು ಸೋ ಮಚ್ ಗೌರವ್ ಶೆಟ್ಟಿ. ತುಂಬಾನೇ ಹಸಿವಿರೋ ಕಲಾವಿದ. ಯಾವಾಗಲೂ ಯೂಟ್ಯೂಬ್ ಅಂತ ಸಣ್ಣ ಪರದಲ್ಲಿದ್ದಾಗ ಸಿನಿಮಾದಲ್ಲಿ ಬರಬೇಕು ಅನ್ನೋ ಕನಸಿರುತ್ತೆ. ಈ ಸಿನಿಮಾ ಮೂಲಕ ನನಸಾಗಿದೆ. ಆಲ್ ದ ವೆರಿ ಬೆಸ್ಟ್ ಟು ಯು. ಸ್ಕ್ರೀನಲ್ಲೇ ಬೇರೆ ತರ ಕಾಣಿಸ್ತಿದ್ದೀರಾ. ಸೂಪರ್ ಹಿಟ್ ಬಗ್ಗೆ ಏನ್ ಹೇಳೋದು ಹೊರಟಿದ್ದೀರಿ? ಮೊದಲಿಗೆ ಎಲ್ರಿಗೂ ತುಂಬ ಧನ್ಯವಾದಗಳು. ಇಲ್ಲಿ ಬಂದಿರೋದಕ್ಕೆ ಗೊತ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು. ಮ್ಯಾಮ್ ಕೇಳಿದ್ರು ಇಲ್ಲೊಂದು ಥರ ಕಾಣ್ತೀಯ ಅಲ್ಲೊಂದು ಥರ ಕಾಣ್ತೀಯ ಅಂತ. ಸೊ ಅದು ನನ್ನ ಪರವಾಗಿ, ಅಂದರೆ ನಾನು ಅನ್ಕೊಳ್ಳೋ ಪ್ರಕಾರ ಅದು ತುಂಬ ಪಾಸಿಟಿವ್ ಆ್ಯಸ್ ಅ ಆರ್ಟಿಸ್ಟ್. ನಾನು ಕೇಳಿದವ್ರು ಹೇಳ್ತಾರೆ ಒಂದು ಫೋಟೋ ನನ್ನ ಥರ ಕಾಣ್ತಾರೆ, ದಟ್ಸ್ ಅ ಪ್ಲಸ್ ಅಂತ. ಸೂಪರ್ ಹಿಟ್ ಬಗ್ಗೆ ಏನು ಹೇಳಬೇಕು ಅಂದರೆ, ಫಸ್ಟ್ ಥಿಂಗ್ ನಾನು ಹೇಳಲೇಬೇಕು, ನನಗೋಸ್ಕರ ನಾನು ಏನು ಕೇಳ್ಕೊತಿರೋದು, ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ ಅವರು ಫಸ್ಟ್ ಸೇಫ್ ಆಗಬೇಕು, ಅವ್ರು ಇನ್ನೊಂದು ಫಿಲ್ಮ್ ಮಾಡಬೇಕು, ಅಷ್ಟಾದರೂ ಹಿಟ್ ಆಗಲೇಬೇಕು ಈ ಫಿಲ್ಮ್ ಅಂತ. ದಟ್ಸ್ ವಾಟ್ ಐ ಥಿಂಕ್ ವಿ ಆಲ್ ಆಸ್ಕ್. ಈ ಫಿಲ್ಮ್ ಸಕ್ಸಸ್ ಬಗ್ಗೆ ಅಷ್ಟು ಎಫರ್ಟ್ ಹಾಕಿ, ಅಷ್ಟು ಪ್ರೀತಿ ಹಾಕಿ, ಒಂದು ಕಂಪ್ಲೇಂಟ್ಸ್ ಇಲ್ಲ ಅವ್ರ ಕಡೆಯಿಂದ, ನಮ್ಮ ಕಡೆಯಿಂದ ಪ್ರೊಡ್ಯೂಸರ್ ಅವ್ರ ಬಗ್ಗೆ ಹೇಳಬೇಕು ಅಂತ. ಪ್ಲಸ್ ನಮ್ಮ ಡೈರೆಕ್ಟರ್ ಸರ್ ಗೌರವ್ ಅವ್ರು ಹೇಳ್ದಂಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ನಾವೆಲ್ಲ ಲೇಟಾಗಿ ಸ್ಟಾರ್ಟ್ ಆದರೆ ಅವರು ಆಬ್ವಿಯಸ್ಲಿ ಇನ್ನು ಮುಂಚೆನೇ ಸ್ಟಾರ್ಟ್ ಆಗಿರ್ತಾರೆ, ಲೇಟಾಗಿ ಎಂಡ್ ಮಾಡ್ಕೋತಾರೆ. ಮೂವಿಯಲ್ಲಿ ಅಂದರೆ ಶೂಟಿಂಗ್ ಟೈಮಲ್ಲಿ ನಮಗೆ ಮಧ್ಯದಲ್ಲಿ ಬ್ರೇಕ್ ಸಿಗ್ತಾ ಇತ್ತು, ನಾರ್ಮಲ್ ಬ್ರೇಕ್. ಪ್ಲಸ್ ಇನ್ನು ಅನ್ಅಫಿಷಿಯಲ್ ಬ್ರೇಕ್ ಏನಂದರೆ, ಬರೀತಾ ಇರೋ ಸಂಭಾಷಣೆಯಲ್ಲಿ ನಮಗೆ ನಗು ತಡೆಯೋಕ್ಕಾಗದೆ ಶೂಟ್ ನಿಲ್ಲಿಸಿ ನಗ್ತಾ ಇದ್ವಿ. ಅಷ್ಟು ಚೆನ್ನಾಗಿ ಬಂದಿದೆ. ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಎಲ್ಲರೂ 2 ಸಲ ಫಿಲ್ಮ್ ನೋಡ್ತೀರಾ. ಒಂದು ಟ್ರೈಲರ್, ಸ್ಕ್ರಿಪ್ಟ್ಗೋಸ್ಕರ, ಆ ಸೀನ್ಸ್ಗೋಸ್ಕರ, ಆ ಕಾಮಿಡಿಗೋಸ್ಕರ. 2ನೇ ಸಲ ನೋಡ್ತೀರಾ ನೀವು, ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಪ್ರತಿಯೊಂದು ಲೊಕೇಶನ್ ಇರಲಿ, ಒಂದೊಂದು ಫ್ರೇಮ್ ಇರಲಿ, ನಮ್ಮ DOP ಸರ್ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ನಿಮಗೆ ಟೀಸರಲ್ಲಿ ಎಷ್ಟು ಗೊತ್ತಾಯ್ತು ಗೊತ್ತಿಲ್ಲ, ನನಗೆ ಐ ಕುಡಂಟ್ ನೋ. ನೋಡಿ, ತುಂಬ ಚೆನ್ನಾಗಿದೆ. ಬೇರೆ ಏನು ಹೇಳಬೇಕಂತ ಗೊತ್ತಿಲ್ಲ. ಏನಾದರೂ ಕ್ವೆಶ್ಚನ್ಸ್ ಇದ್ದರೆ. ಶ್ವೇತಾ, ನೀವೇ ಡಬ್ ಮಾಡಿದ್ರಲ್ಲ ನಿಮ್ಮ ಪಾತ್ರಕ್ಕೆ? ಓಕೆ, ತುಂಬ ಚೆನ್ನಾಗಿದೆ ವಾಯ್ಸ್. ಆಲ್ ದಿ ವೆರಿ ಬೆಸ್ಟ್. ಒಳ್ಳೆ ಡ್ರ್ಯಾಗನ್ ಮಂಜು ಅವರು ಹೀರೋಯಿನ್ ಚಿಕ್ಕಪ್ಪ ಅಂತ ಟೀಸರಲ್ಲಿ ಕೇಳಿದೆ, ತಪ್ಪ? ಇಲ್ಲ, ಕರೆಕ್ಟ್ ಅಲ್ವಾ? ದೇವಿ ಇಲ್ಲ ಅಂತ ಬೇರೆ ಇದೆ. ಸರ್ ಹೇಳಿ. ಕ್ಷಮಿಸಿ. ಜೈ ಕರ್ನಾಟಕ ಮಾತೆ. ಮೊದಲನೇದಾಗಿ ಎಲ್ಲರಿಗೂ ದೊಡ್ಡ ನಮಸ್ಕಾರ. ಯಾಕಂದರೆ ಮೈಕ್ ಕವರ್ ಮಾಡಬೇಡಿ. ಓಕೆನಾ? ಓಕೆ. ಮೊದಲನೇದಾಗಿ ದೇವರಿಗೆ ವಿಘ್ನ ವಿನಾಯಕನಿಗೆ ಫಸ್ಟ್ ಪೂಜೆ ಮಾಡ್ತಾರಂತೆ. ಸೊ ಆ ಥರ ಈ ಟೀಸರ್ನ ನಿಮಗೆ ನಿಮ್ಮ ಮುಂದೆ ತಂದಿದ್ದಾನೆ. ಸೊ ಯಾರು ಹೆಂಗೆ ಮಾತಾಡೋದು ನನಗೆ ಕಾನ್ಫಿಡೆಂಟ್ ಇದೆ, ಯಾಕಂದರೆ ನನ್ನ ಕ್ಯಾರೆಕ್ಟರ್ ಆ ಥರ ಇದೆ. ಎಷ್ಟೋ ಒಳ್ಳೆ ರೋಡಿಸಮ್ ಮಾಡಿದ್ದೀನಿ, ಈ ಸಿನಿಮಾದಲ್ಲಿ ಬೇರೆ ಥರ ಮಾಡಿದ್ದೀನಿ. ಯಾಕಂದರೆ ನಾವು ಮಾತಾಡುವಾಗ ಯಾರು ಎದುರು ಮಾತಾಡಲ್ಲ, ಆ ಥರ ಒಂದು ದೊಡ್ಡ ಕ್ಯಾರೆಕ್ಟ್ರು. ಬಿಗಿನಿಂಗ್ ಬಂದು ವಿಜಯಾನಂದ ಸರ್ ಮಾತಾಡುವಾಗ ತುಂಬ ಡೌಟ್ಫುಲ್ ಇದೆ. ಹಾಗೇನು ನಮ್ಮ ರಾಮನಾರಾಯಣ ಸರ್ ಹೇಳೋದು ಇಲ್ಲ ಮಾಡಿಕೊಡಿ, ಒಳ್ಳೆ ಸಿನಿಮಾ ಈ ಥರ ಹೇಳ್ಬಿಟ್ಟು. ಸೊ ಯಾಕಂದರೆ ಒಂದು ಕಡಿಮೆ ಡೇಸ್ ಅಂತ ಬಂದಾಗ ಒಂದು ಡೌಟ್ ಬರುತ್ತೆ. ಸೊ ನಮ್ಮನ್ನು ಹೆಂಗೆ ತೋರಿಸ್ತಾರೆ, ಹೆಂಗೆ ಬಳಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಏನು ಪ್ರಾಮಿಸ್ ಮಾಡಿದ್ರು ಅದಕ್ಕಿಂತ 100% ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ವಿಜಯಾನಂದ್ ಸರ್. ಮತ್ತು ಈ ಥರ ಒಂದು ಕ್ಯಾರೆಕ್ಟ್ರು, ಇಷ್ಟು ಚೆನ್ನಾಗಿರೋ ಕ್ಯಾರೆಕ್ಟ್ರು ಇಷ್ಟು ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ. ತುಂಬ ಡ್ರೀಮ್ ಕ್ಯಾರೆಕ್ಟರ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಹಿಟ್ ಸಿನಿಮಾ ಬಗ್ಗೆ ತಮ್ಮ ಮಾತು. ಸಿನಿಮಾ ಟೈಟ್ಲಲ್ಲೇ ಇದೆಯಲ್ಲ, ಸೂಪರ್ ಹಿಟ್ ಅಂತ. ಎಲ್ರಿಗೂ ನಮಸ್ಕಾರ. ದೈತ್ಯ ಪ್ರತಿಭೆ ಆನಂದ್ ಪ್ರಿಯಾ ವಿಜಯಾನಂದ್ ಸುಮಾರು 15 ವರ್ಷದಿಂದ ನನಗೆ ಗೊತ್ತು. ದಂಡುಪಾಳ್ಯ ಚಿತ್ರಕ್ಕೆ ಸಂಭಾಷಣೆ ಬರೆಯೋದ್ರ ಮೂಲಕ ಅವ್ರು ನಮ್ಮ ಪರಿಚಯ ಆದರು. ಅಲ್ಲಿಂದ ಅವರ ಎಲ್ಲ ಸಿನಿಮಾಗಳು ನನ್ನ ಸ್ಟುಡಿಯೋದಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಇಲ್ಲ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ ದೈತ್ಯ ಪ್ರತಿಭೆ ಜೊತೆಗೆ ಇನ್ನೊಂದು 3 ಪಾಲು 4 ಪಾಲು ದೊಡ್ಡ ದೈತ್ಯ ಪ್ರತಿಭೆ ಜೊತೆಗೆ ಸೇರಿದ ಸಹೋದರ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಸೊ ಅವರು ಮ್ಯೂಸಿಕ್ಕು ಮತ್ತು ಸಾಂಗ್ಸ್ ಕೊಡ್ತಾ ಇದ್ದಾರೆ. ಅಂದಮೇಲೆ ಸಿನಿಮಾದಲ್ಲಿ ಮೆಲೋಡಿ ತುಂಬ ಚೆನ್ನಾಗಿದೆ. ಸೊ ನಿರ್ಮಾಪಕರು ಮತ್ತು ನಿರ್ದೇಶಕರು ಹೇಳಿದ ಹಾಗೆ ಇಬ್ಬರು ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇಬ್ಬರಿಗೂ ಒಳ್ಳೇದಾಗಬೇಕು. ಸಿನಿಮಾ ಟೀಸರ್ ನೋಡ್ತಾ ಇದ್ದಾಗೆ ಇಬ್ಬರು ಹೊಸ ನಟರು ಹೀರೋ ಅಂತ ಅಂದ್ಕೊಂಡು ನಾನು
ಸೊ ಕಲಾವಿದ ದಂಡೆ ಇದೆ ಇದರಲ್ಲಿ. ಒಂದು ಕಾಮಿಡಿ ಥ್ರಿಲ್ಲರ್ ಮಾಡೋದು ನಿಜವಾಗ್ಲೂ ಕಷ್ಟ. ಅದನ್ನು ಟೀಸರ್ ನೋಡ್ತಾ ಇದ್ದರೆ ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ನಮ್ಮ ಆನಂದ್ ಅಂತ ಅನಿಸುತ್ತೆ. ಚೆನ್ನಾಗಾಗಬೇಕು ಸಿನಿಮಾ, ಜನ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು. ನಾವು ಪಟ್ಟಿರೋ ಕಷ್ಟ ಅವಾಗಲೇ ಸಾರ್ಥಕ ಆಗುತ್ತೆ. ಸೊ ಜನ ಸಿನಿಮಾ ಥಿಯೇಟ್ರಿಗೆ ಬರೋವಾಗೆ ಈ ಸಿನಿಮಾ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಬರಬೇಕಾದ್ರೆ ತುಂಬಾ ನಗು ಬರ್ತಿತ್ತು ಅಂತ, ನೀವು ಕ್ಯಾಮ್ರಾ ಹಿಡಿದಾಗ ಏನಾದರೂ ನಕ್ಕಿರೋದಿದೆಯಾ ಸರ್? ಎಲ್ಲ ಪತ್ರಿಕೆ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮ ಮತ್ತು ಯೂಟ್ಯೂಬ್ ಚಾನಲ್ಸು ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಮಿತ್ರರಿಗೂ ನಮಸ್ಕಾರ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆಡಿಯನ್ಸು ಮತ್ತು ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ವಿಜಯಲಕ್ಷ್ಮಿ ಎಂಟರ್ಪ್ರೈಸಿಂದ ಉಮೇಶ್ ಸರ್ ಸೂಪರ್ ಹಿಟ್ ಆಗಲಿ ಅಂತಂದ್ಬಿಟ್ಟು ಸೂಪರ್ ಹಿಟ್ ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ವಂಡರ್ಫುಲ್ ಸಿನಿಮಾ ಮಾಡ್ತಾ ಇದ್ದೀರಾ ಸರ್, ಥ್ಯಾಂಕ್ ಯು. ವಿಜಯಾನಂದ್ ಸರ್ ಡೈರೆಕ್ಟ್ರು ಒಂದು ಟ್ರಿಕ್ಕಿ ಫಾರ್ಮುಲಾ ಉಪಯೋಗಿಸಿ ಈ ಕಾಮಿಡಿ ಥ್ರಿಲ್ಲರ್ ಸಬ್ಜೆಕ್ಟ್ ತೊಗೊಂಡು ಆ ಥರ ಒಂದು ನಿರ್ದೇಶನ ಮಾಡ್ತಿದ್ದಾರೆ. ಆ ಟ್ರಿಕ್ಕಿ ಫಾರ್ಮುಲಾ ಏನು ಅಂತಂದರೆ, ಇಲ್ಲ ಆ ಟ್ರಿಕ್ಕಿ ಫಾರ್ಮುಲಾ ಹೇಳಲ್ಲ, ಆ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಸಿನಿಮಾನೇ ಗೊತ್ತಾಗ್ಬಿಡುತ್ತೆ ಫಾರ್ಮುಲಾ ಹೇಳಿದ್ರೆ. ಅವ್ರ ಕೈ ಚಳಕ ಮತ್ತು ಅವ್ರ ಬರವಣಿಗೆ ಎಲ್ಲವೂ ಕೂಡ ಡೈಲಾಗ್ಗಳು ಹೇಳ್ಕೊಡ್ಬೇಕಾದ್ರೇ ಎಲ್ಲ ಆರ್ಟಿಸ್ಟ್ಗಳು ನಗ್ತಾ ಇದ್ರು. ನಮ್ಮ ಸೆಟ್ಟಲ್ಲಿ ಇದ್ದಂಥ ಕ್ಯಾಮ್ರಾ ಅಸಿಸ್ಟೆಂಟ್ಗಳಿರ್ಬೋದು, ನಾವೇ ಇರ್ಬೋದು. ಕೆಲವು ಶಾಟ್ಗಳಲ್ಲಿ ಅವ್ರು ತೆಗೆಸಿರುವಂಥ ಶಾಟ್ಗಳಲ್ಲಿ ಕ್ಯಾಮ್ರಾ ಶೇಕ್ ಆಗಿ ಮತ್ತೆ 1 ಮೋರ್ ಕೂಡ ಮಾಡಿದ್ದೀವಿ. ಆ ಥರ ಸಂಭಾಷಣೆ ಬರೆದಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕಲಾವಿದರು ಗಿಲ್ಲಿ ನಟ ಇರ್ಬೋದು, ಗೌರವ್ ಶೆಟ್ಟಿ ಇರ್ಬೋದು, ಶ್ವೇತಾ ಇರ್ಬೋದು, ಅವರು ಒಬ್ರಿಗಿಂತ ಒಬ್ಬರು ಪಂಟ್ರುಗಳವರು ನಟನೆ ಮಾಡೋದ್ರಲ್ಲಿ. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸರ್ ಅವರ ಪೆನ್ನಲ್ಲಿ ಯಾವ ಥರ ಕೈಚಳಕ ಉಪಯೋಗಿಸಿ ಸಾಹಿತ್ಯ ಬರೀತಾರೋ ಅದೇ ಥರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳು ಉಪಯೋಗಿಸ್ಬಿಟ್ಟು ವಂಡರ್ಫುಲ್ ಮ್ಯೂಸಿಕ್ ಮಾಡಿದ್ದಾರೆ. ನಿಮ್ಮ ಟೀಸರ್ನಲ್ಲೇ ಈ ಥರ ಒಂದು ಮ್ಯೂಸಿಕ್ ಇದೆ. ಸಂಪೂರ್ಣ ಸಿನಿಮಾದಲ್ಲಿ ನೀವು ಕೇಳಿದ್ರೆ ತುಂಬ ಎಂಜಾಯ್ ಮಾಡ್ತೀರಾ. ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಔಟ್ ಆ್ಯಂಡ್ ಔಟ್ ಕಾಮಿಡಿ ಇರ್ತಕ್ಕಂಥ ವಂಡರ್ಫುಲ್ ಸಿನಿಮಾ ಇದು. ಸೂಪರ್ ಹಿಟ್ ಖಂಡಿತ ಆಗೇ ಆಗುತ್ತೆ. ಆಮೇಲೆ ಇಲ್ಲಿ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರದ ಎಲ್ಲ ಕಾಮಿಡಿ ಆ್ಯಕ್ಟರ್ಗಳು ಕೂಡ ಮತ್ತು ವಿಲನ್ ಕ್ಯಾರೆಕ್ಟರ್ಗಳು ಕೂಡ ಕಾಮಿಡಿ ಆ್ಯಕ್ಟರ್ಗಳಾಗಿ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಸಿನಿಮಾ ನೀವೆಲ್ಲರೂ ನೋಡಿ, ಎಲ್ಲರೂ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಮೂರು ಜವಾಬ್ದಾರಿ, ಸಾಹಿತ್ಯ, ಸಂಯೋಜನೆ ಜೊತೆಗೆ ಒಂದು ಪಾತ್ರ ಕೂಡ ನಿಭಾಯಿಸಿದ್ದೀರಿ. ಏನು ಹೇಳ್ತೀರಿ? ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮತ್ತು ಎಲ್ಲ ನೆರೆದಿರುವ ಎಲ್ಲ ಬಂಧುಗಳೇ, ಮೊದಲಿಗೆ ಒಂದು ಕಾಕತಾಳೀಯ ವಿಷಯ ಏನು ಅಂತಂದರೆ, ಸೂಪರ್ ಹಿಟ್ ಸಿನಿಮಾದ ಟೀಸರ್, ಸೂಪರ್ ಹಿಟ್ ಚಿತ್ರಗಳ ನಿರ್ದೇಶಕ ಪುಟ್ಟಣ್ಣ ಕಣಗಾಲವರ ಜನ್ಮ ದಿವಸ ನಡೀತಾ ಇದೆ. ಇವತ್ತು ನಾನು ನಿರ್ದೇಶಕರ ಸಂಘದ ಅಧ್ಯಕ್ಷನಾಗಿದ್ದಾಗ ಪ್ರತಿ ವರ್ಷ ಕನ್ನಡಿಗರ ನಿರ್ದೇಶಕರ ದಿನಾಚರಣೆ ಅಂತ ಮಾಡ್ತಿದ್ದೆ. ಇದನ್ನು ನಿರ್ದೇಶಕರ ದಿನಾಚರಣೆ ದಿವಸ ವಿಜಯವೂ ಆನಂದವೂ ಎರಡೂ ಸಮ್ಮಿಲನ ಆಗಿರುವಂಥ ಸೂಪರ್ ಹಿಟ್ ನಡೀತಾ ಇದೆ. ಒಳ್ಳೆಯದಾಗಲಿ ಅಂತ ಹಾರೈಸಲಿಕ್ಕೆ ಬಂದಿದ್ದೀನಿ. ಹೇಳೋದಕ್ಕೆ ನನಗೆ ಅಂತ ಏನು ಉಳಿದಿಲ್ಲ, ಎಲ್ಲ ಹೇಳಿಬಿಟ್ಟಿದ್ದಾರೆ. ಆದರೂ ಬಹುತೇಕ ಮೊದಲ ಓಲ್ಡ್ ಮುನ್ಸ್ವಾಮಿ ಸಿನಿಮಾ ಆಗ್ಬೋದು, ಕೃಷ್ಣ ಟಾಕೀಸ್ ಆಗ್ಬೋದು, ಎರಡು ಜಾನರ್ಗಳನ್ನು ದಾಟಿ ಪಕ್ಕಾ ಎಂಟರ್ಟೈನ್ಮೆಂಟ್ ಇಟ್ಕೊಂಡು, ಹಾಸ್ಯ ಇಟ್ಕೊಂಡು ಬರೆದಿರುವಂಥ ಸಿನಿಮಾ ಆನಂದ್. ನನಗೆ ಒಂದು ಕಥೆ ಹೇಳಿದ್ರೆ, ನೀವು ನಮ್ಮ ನಾಗಾರ್ಜುನ ಹೇಳಿದ್ರಲ್ಲ, ಕ್ಯಾಮ್ರಾನೇ ಅನೇಕ ಸಲ ಶೇಕ್ ಆಗ್ತಿತ್ತು, ಅಷ್ಟು ನಕ್ಕಿದ್ದೀವಿ ಅಂತ. ಅದು ಅಕ್ಷರಶಃ ನಿಜ. ನಾನು ನಮ್ಮ ಗೌರವ್ ಶೆಟ್ಟಿ ಅವ್ರದ್ದು ಮತ್ತು ಅವರ ಇಡೀ ತಂಡ ತುಂಬ ಜನ ಕಲಾವಿದರಾಗಿದ್ದಾರೆ. ಅವರ ಆ ಸ್ಕಿಟ್ಗಳು ತುಂಬ ಅದ್ಭುತವಾದ ಡೈಲಾಗ್ ಟೈಮಿಂಗ್. ಕನ್ನಡಕ್ಕೆ ಒಂದು 60-70ರ ದಶಕದ್ದು ಬೇರೆ, ಅದರ ಹಿಂದಿನ ದಶಕದ್ದು ಬೇರೆ, ಈಗಿರುವಂತಹ ಸಿನಿಮಾ ಕಲಾವಿದರ ಡೈಲಾಗ್ ಟೈಮಿಂಗ್ ಪ್ಯಾಟ್ರನ್ ಬೇರೆ, ಹ್ಯೂಮರ್ ಪ್ಯಾಟ್ರನ್. ಆ ಯಾವ ಪ್ಯಾಟ್ರನ್ನು ಫಾಲೋ ಮಾಡದ ಬೇರೆಯದೇ ಆದಂಥ ಒಂದು ಪ್ಯಾಟ್ರನ್ನ ಕಂಡುಹಿಡ್ಕೊಂಡ್ರಂಥ ಕಲಾವಿದರವರೆಲ್ಲ. ನಟಿಸೋದ್ರಲ್ಲಿ ಭಾಳ ಇದು ನನಗೆ ಭಾಳ ತುಂಬ ಸಂತೋಷ ಆಗುತ್ತೆ. ಅವರ
ಕೆಲವು ಸಲ ಲಾಜಿಕಲ್ ಹ್ಯೂಮರ್, ಇಲ್ಲಾಜಿಕಲ್ ಹ್ಯೂಮರ್ ಎರಡು. ಲಾಜಿಕ್ ಇಲ್ಲದೆ ಇದ್ರೂ ಕೂಡ ನಗು ಬರುತ್ತೆ. ಈ ಸಿನಿಮಾದಲ್ಲಿ ಲಾಜಿಕ್ ಹುಡುಕಕ್ಕೆ ಹೋಗಬೇಡಿ, ಬರೀ ಮ್ಯಾಜಿಕ್ ಮಾತ್ರ ಇರುತ್ತೆ. ತುಂಬ ಎಂಟರ್ಟೈನ್ಮೆಂಟ್ ಇದೆ. ನಾನೊಂದು ಪಾತ್ರ ಮಾಡಿದೆ, ನಾನು ಟೀಸರಲ್ಲಿ ಹಾಕಿದ್ರು. ಒಂದು ಸಣ್ಣ ಪಾತ್ರ, ಒಂದು ಸೀನ್ ಅಷ್ಟೇ ಬರ್ತೀನಿ ನಾನು. ಆದರೆ ತುಂಬ ಎಂಟರ್ಟೈನ್ಮೆಂಟ್. ಇವ್ರು 3 ಕಲಾವಿದರು, ಗಿಲ್ಲಿ ಮತ್ತು ಗೌರವ್, ಶ್ವೇತಾ, ಇವರು 3 ಜನದ ಕಾಂಬಿನೇಷನಲ್ಲಿ ನೋಡಿದೆ ನಾನು. ಅವರು ಏನು ಬಿಹೈಂಡ್ ಕ್ಯಾಮ್ರಾ ಕೂಡ ಹಾಗೆ ಇದ್ದಾರೆ. ನಗು, ಮಾತಿಗೂ ನಗು, ಆ ಗಿಲ್ಲಿನೂ ಸೇರ್ಕೊಳ್ಳೋದ್ರಿಂದ ಆ ನಗು ಅದೆಲ್ಲ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣುತ್ತೆ. ಈ ಸಿನಿಮಾದಲ್ಲಿ ಡೆಫಿನೆಟ್ ಆಗಿ ತುಂಬ ಆರಂಭದಿಂದ ಕೊನೆಯವರೆಗೂ ಕೂಡ ಜನನ ನಗಿಸ್ತಾನೆ ಒಂದು ಸಣ್ಣ ಥ್ರಿಲ್ ಕೊಡುವಂಥ ಸಿನಿಮಾ. ಈ ಸಿನಿಮಾ ತುಂಬ ದೊಡ್ಡ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ. ಇನ್ನು ಸಂಗೀತ ಸಾಹಿತ್ಯ ಅಂತ ತುಂಬ ದೊಡ್ಡದಾಗಿ ಹೇಳೋವಂಥದ್ದಲ್ಲ. ಒಂದೆರಡು ಹಾಡಿದೆ. ಸಿನಿಮಾ ಇದಕ್ಕೆ ಹ್ಯೂಮರ್ ಸಿನಿಮಾದಲ್ಲಿ ಏನು ಮ್ಯೂಸಿಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಅದಿರುತ್ತೆ ಖಂಡಿತ. ನನಗೆ ಇವತ್ತು ಇನ್ನೊಂದು ಆಶ್ಚರ್ಯ, ಸಂತೋಷ ಏನು ಗೊತ್ತಾ, ವಾಸು ಸರ್ ಜಗದೀಶ್ ಜಾಸ್ತಿ ಮಾತಾಡಲ್ಲ. ಇವತ್ತು ಬಹಳ ಭರವಸೆಯಿಂದ ನೀವು ಹಿಂಗ್ ಮಾಡಿ ಅಂತ ಸಲಹೆ ಎಲ್ಲ ಕೊಡ್ತಿದ್ದಾರೆ. ಸೊ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಸರ್ ಈ ಸಿನಿಮಾ. ಸೂಪರ್ ಹಿಟ್ ಸೂಚನೆ ನೋಡಿ, ಎಲ್ಲ ಕಲಾವಿದರ ದಂಡಿದೆ, ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನಾವೇನು ಅನ್ಕೋತೀವಿ, ನಮ್ಮ ಇವರು ಡೆವಿಲ್ ಡ್ರ್ಯಾಗನ್ ಮಂಜು ಅವರ ಬೇರೆ ಹಿಂದಿನ ಸಿನಿಮಾ ಕ್ಯಾರೆಕ್ಟರು ಇದು ಎಲ್ಲ. ಆದರೆ ಈ ಸಿನಿಮಾದಲ್ಲಿ ಟೋಟಲ್ ಆಗಿ ಹಾಗೆ ವಿಲನಿಶ್ ಆಗಿರೋರು ಕೂಡ ಹ್ಯೂಮರಸ್ ಆಗಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಎಲ್ಲ ಪಾತ್ರಗಳು ಅಷ್ಟೇ, ಗಿರಿ ಆಗಲಿ ಬರೀ ಕೇವಲ ಏನು ಹ್ಯೂಮರ್ ಮಾಡುವಂಥ ಕಲಾವಿದರು ಮಾತ್ರ ಅಲ್ಲ, ತುಂಬ ಸೀರಿಯಸ್ ಆಗಿರೋ ಸುಬ್ಬಣ್ಣ ಅಂತವರು ಕೂಡ ಹ್ಯೂಮರ್ ಮಾಡೋದು ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೂಪರ್. ಸುಬ್ಬಣ್ಣ ಅವ್ರಿಗೆ ಟೈಮಿಂಗ್ ಇದೆ ಅಂತಿರೋದು ಸರ್? ಎಲ್ಲ ಅವ್ರಿಗೂ ಟೈಮಿಂಗ್ ಇದೆ, ಈಗ ಮಾತ್ರಲ್ಲೇ ಗೊತ್ತಾಯ್ತಲ್ಲ. ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ನಮ್ಮ ಸಿನಿಮಾವನ್ನು ಸಪೋರ್ಟ್ ಮಾಡ್ಲಿಕ್ಕೆ ಬಂದಂಥ ಎಲ್ಲ ಹಿತೈಷಿಗಳಿಗೂ ನನ್ನ ನಮಸ್ಕಾರ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಗ್ತಾನೆ ನಾವು ಹೇಳ್ದಂಗೆ ನಗ್ತಾನೆ ಇದ್ವಿ ಆ್ಯಕ್ಚುಲಿ. ಸೊ ಮತ್ತೆ ಗಿರಿ ಸರ್ ಜೊತೆ ಸೆಕೆಂಡ್ ಟೈಮ್ ಕಾಂಬಿನೇಷನ್ ನಂದು ಆ್ಯಕ್ಚುಲಿ ಸಖತ್ತಾದ್ಮೇಲೆ. ಸೊ ತುಂಬ ಚೆನ್ನಾಗಿದೆ. ಟೀಸರ್ ನೋಡಿದ್ರಿ, ನಿಮಗೆಲ್ಲ ತುಂಬ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಬಂದಿರೋಂಥ ಎಲ್ಲ ಸೋಷಿಯಲ್ ಮೀಡಿಯಾದವರಾಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ನಿಮ್ಮ ಒಂದು ಹಾನೆಸ್ಟ್ ರಿವ್ಯೂನ ಕೊಡಿ ಅಂತ ಕೇಳ್ಕೊತೀನಿ. ನಿಮ್ಮಿಂದ ಸುಮಾರು ಜನ ಬಂದು ನೋಡಲಿ. ನಿಮ್ಮ ಆಶೀರ್ವಾದ ನಮ್ಮ ತಂಡದ ಮೇಲೆ ಹಾಗೂ ನಮ್ಮ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸ್ವಪ್ನ. ನಮಸ್ಕಾರ. ಈ ಚಿತ್ರ ಹೇಳಿದ ಥರ ಸೂಪರ್ ಹಿಟ್ ಅಂತಿದ್ದೀವಲ್ಲ, ಅದೇ ರೀತಿ ಸೂಪರ್ ಹಿಟ್ ಆಗುತ್ತೆ ಅನ್ನೋದು ನಂಬಿಕೆ ಇದೆ. ಯಾಕಂದರೆ ಈ ಒಂದು ಚಿತ್ರದಲ್ಲಿ ಪಾತ್ರಧಾರಿಗಳು ನೋಡಿದ್ರೆ ಎಲ್ಲ ಒಂದು ಸ್ವಲ್ಪ ವಿಲನ್ ಥರ ಕಾಣ್ತೀವಿ, ಆದರೆ ಆ ಚಿತ್ರದಲ್ಲಿ ಆ ಥರ ಇಲ್ಲ. ಅವ್ರ ಕೈಯಲ್ಲಿ ಕ್ಯಾರೆಕ್ಟರ್ ಬೇರೆ ಥರ ಡೈರೆಕ್ಟರ್ ಮಾಡಿಸೋರೆ. ಅದರಿಂದ ಈ ಚಿತ್ರ ಯಶಸ್ವಿ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟು ಹೇಳೋದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಶ್ರೀನು ಸರ್, ಥ್ಯಾಂಕ್ ಯು ಸೋ ಮಚ್. ಅಜಯ್ ಸಾರಾಪುರೆ ಸರ್ ಇದ್ದಾರೆ. ಸರ್ ಕೂಡ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತ ನಾನು ಕೇಳ್ಪಟ್ಟೆ. ಸರ್ ತಮ್ಮ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಹೆಣ್ಮಕ್ಳು ಟಿವಿ ಮುಂದೆ ಬಿಡಬಾರ್ದಂತೆ, ಎಮ್ಮಿ ನೀರಾಗಿ ಬಿಡಬಾರ್ದಂತೆ, ನಮ್ಮ ಕೈಯಲ್ಲಿ ಮೈಕ್ ಕೊಡಬಾರ್ದು. ಯಾಕಂದ್ರೆ 1 ಗಂಟೆ 2 ಗಂಟೆ ನಿಂತು ಮಾತಾಡಿದವರು, ಟೈಮದ ಅಭಾವ, ಬಹಳ ಖುಷಿ ಅನಿಸುತ್ತೆ ಈ ವೇದಿಕೆ ಹಂಚಿಕೊಂಡಿದ್ದು. ಯಾಕಂದರೆ ಗಣ್ಯಾತಿ ಗಣ್ಯರು, ದಿಗ್ಗಜರು, ನಾಗೇಂದ್ರ ಪ್ರಸಾದ್ ಸರ್ ಅವರು, ಗೌರವ್ ಶೆಟ್ಟಿ ಸರ್ ಅವರು, ನಮ್ಮ ಮಂಜು ಸರ್ ಎಲ್ಲರ ಜೊತೆ ಒಂದು ವೇದಿಕೆ ಹಂಚಿಕೊಳ್ಳೋದು ಪುಣ್ಯದ ಸಮಯ ಸರಿ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಲಾ ಅಭಿಮಾನಿ ದೇವರುಗಳು ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಹಿಡಿದುಕೊಂಡು ಎಲ್ಲ ಒಂದು ನಟರ ಆಶೀರ್ವಾದ ನಮ್ಮ ಸೂಪರ್ ಹಿಟ್ ಫಿಲ್ಮ್ ಸಿಗಲಿ, ಜೊತೆಗೆ ಎಲ್ಲ ಅಭಿಮಾನಿಗಳ ಆಶೀರ್ವಾದ ಸಿಗಲಿ. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಈಗ ಬಾಲಿವುಡ್ಗೆ ಹೋಗ್ತಾ ಇಲ್ಲ, ಹಾಲಿವುಡ್ಗೆ ಹೋಗಿದೆ. ಅಲ್ಲಿ ತನಕ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಹೆಚ್ಚು ಬೆಳಿಬೇಕಾದ್ರೆ ತಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತ ಈ 2 ಮಾತು ಮೂಲಕ ಕೇಳಬಹುದು. ಧನ್ಯವಾದಗಳು. ಇರ್ತಕ್ಕಂಥ ಎಲ್ಲ ಜನತೆಗೂ ಹಾಗೂ ನಮ್ಮ ನಾಡಿನ ಎಲ್ಲ ಕನ್ನಡ ಜನತೆಗೂ ನಮಸ್ಕಾರ. ಈ ನಮ್ಮ ಚಿತ್ರ ಸೂಪರ್ ಹಿಟ್. ನಾವಂತೂ ತುಂಬ ಈ ಚಿತ್ರ ಶೂಟಿಂಗ್ ಟೈಮಲ್ಲೇ ಸಾಕಷ್ಟು ನಕ್ಕಿದ್ದೀವಿ. ನಾನು ಸಾಕಷ್ಟು ಸಾರಿ ನಮ್ಮ ವಿಜಯನಂದ್ ಸರ್ಗೆ ಹೇಳ್ತಾ ಇದ್ದೆ,
ಸರ್ ನಮ್ಮ ಕೈಯಲ್ಲೇ ಇಷ್ಟೊಂದು ನಗು ತಡ್ಕೊಳಕ್ಕಾಗ್ತಾ ಇಲ್ಲ. ಈ ಸಿನಿಮಾನ ತೆರೆ ಮೇಲೆ ಬಂದಾಗ ನಮ್ಮ ಜನತೆ ಅಂತೂ ಸಿಕ್ಕಾಪಟ್ಟೆ ನಕ್ಕಿ ನಲಿತಾ ಇರ್ತಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ನಗು ಅನ್ನೋದು ತುಂಬ ಮುಖ್ಯ ಆಗಿರ್ತದೆ. ಎಷ್ಟೋ ಜನ ಅವರವರು ತನ್ನ ದಿನನಿತ್ಯ ಜೀವನದಲ್ಲಿ ಅದನ್ನು ಮರೆತೇ ಬಿಟ್ಟಿದ್ದಾರೆ. ಈ ಸಿನಿಮಾನ ಫ್ಯಾಮಿಲಿ ಸಮೇತ ಪ್ರತಿಯೊಬ್ಬರು ನೋಡಿದ್ರೆ ತುಂಬ ಎಂಜಾಯ್ ಮಾಡ್ತಾರೆ. ಆಮೇಲೆ ಈ ಚಿತ್ರದಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಪಾತ್ರಧಾರಿಗಳನ್ನು ಒಬ್ಬೊಬ್ರದ್ದು ಒಂದೊಂದು ಏನೋ ಒಂಥರ ವಿಶೇಷತೆ ತುಂಬ ತೋರಿಸಿದ್ದಾರೆ. ಇಲ್ಲಿ ಈ ಡ್ರ್ಯಾಗನ್ ಮಂಜು ಅವ್ರದಂತೂ ನಾನು ಲೇಟಾಗಿ ಹೋದೆ ಅವತ್ತು. ಅವ್ರದ್ದು ಕ್ಯಾರೆಕ್ಟರ್ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಸರ್ ಅವ್ರನ್ನ ಬೇರೆ ಸಿನಿಮಾಗಳಲ್ಲಿ ಒಂಥರನೇ ತೋರಿಸಿದ್ದಾರೆ, ಈ ಚಿತ್ರದಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದೀರಾ ಅಂತ ಹೇಳ್ಬೇಡಿ ಅಂತ ಹೇಳ್ತಿದ್ದಾರೆ ಸರ್. ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದೊಂದು ಏನಂತೀವಿ ರಸದೂಟ ಇದ್ದಂಗೆ. ಸೊ ನಮ್ಮ ನಾಡಿನ ಜನತೆ ಇದನ್ನು ಪ್ರತಿಯೊಬ್ಬರೂ ಮಿಸ್ ಮಾಡದೆ ನೋಡಬೇಕು. ಸೊ ಇದಕ್ಕೆ ನಮ್ಮೆಲ್ಲ ಮಾಧ್ಯಮ ಮಿತ್ರರು ಸಹಕರಿಸಬೇಕು. ಇದು ಸುಮ್ಮನೆ ಸೂಪರ್ ಹಿಟ್ ಅಂತ ಮಾಡಲಿಲ್ಲ ಸಿನಿಮಾನ, ಇದು ನಿಜವಾಗ್ಲೂ ಸೂಪರ್ ಹಿಟ್ ಸಿನಿಮಾನೇ ಇದು. ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗವರ್ಧನ್ ಸರ್. ಸೋಮಶೇಖರ್ ಸರ್. ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಸರ್ ಹಿಂಗೆ ಇಟ್ಕೊಳ್ತೀರಾ ಪ್ಲೀಸ್. ನನಗೆ ಲೊಕೇಶನ್ ನೋಡಕ್ಕೆ ಬಂದಾಗ ನನ್ನ ನೋಡಿ ಅಲ್ಲಿ ಈ ಪಾತ್ರಕ್ಕೆ ಇವರೇ ಶೂಟ್ ಆಗ್ತಾರೆ ಅಂತ ಹೇಳಿ ಹುಡುಕ್ತಾ ಇದ್ರಂತೆ. ಆವಾಗ ನೀವೇ ಅಂತ ಹೇಳಿ ನಮ್ಮ ತೋಟದ ಒಂದು ಕೆಲಸ ಮಾಡ್ಕೊಂಡಿದ್ದಾಗ ಬಂದು ನನಗೆ ಪತ್ರ ಕೊಟ್ಟರು. ಅದು ಮೊದಲು ನಾನು ಮಾಡಿದ್ದೆ, ಹೀರೋನು ಮಾಡಿದ್ದೆ. ನಾನು ಲವಿನ ಬಣ್ಣ ಅಂತ ಒಂದು ಫಿಲಮ್, ಬೇಸಿಕ್ಲಿ ಪೇಂಟಿಂಗ್ ಆರ್ಟಿಸ್ಟು. ಹಂಗೂ ಹೇಳಿದೆ ನನಗೆ ವಯಸ್ಸಾದಂಥ ಪದ ಕೊಟ್ಬಿಟ್ಟಿಲ್ಲ ಆಮೇಲೆ ಅಂತ. ಇನ್ನೇನು ಮಾಡಬೇಕು ಅಂತ ಇದ್ದೀನಿ ಅಂತ ಕೇಳ್ಕೊಂಡಿದ್ದೆ ಡೈರೆಕ್ಟ್ರನ್ನ. ಇಲ್ಲ ಹಂಗೆಲ್ಲ ಮಾಡಲ್ಲ ಅಂತೇಳಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅವ್ರು ಕೊಟ್ಟಷ್ಟು ನಾನು ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೂಪರ್ ಹಿಟ್, ತುಂಬ ಚೆನ್ನಾಗಿ ಓಡಲಿ ಆಶಿಸ್ತೀನಿ. ಹೇಳ್ಕೊಂಬಂದದಕ್ಕೆ ನಮ್ಮ ಡೈರೆಕ್ಟ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಇಷ್ಟು ಹೇಳಿ. ಥ್ಯಾಂಕ್ ಯು ಸೋಮಶೇಖರ್ ಸರ್, ಧನ್ಯವಾದಗಳು. ಮಂಜಣ್ಣ ಅವರೇ ತಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀನುಬೈ ಅವರು ವಿಜಯ ಆನಂದನ ಪರಿಚಯ ಮಾಡಿಸ್ಕೊತಾರೆ. ನನ್ನ ಫ್ರೆಂಡು ಒಬ್ಬರು ಡೈರೆಕ್ಟರ್ ಇದ್ದಾರೆ, ಬನ್ನಿ ಅಂತ ಅವ್ರ ಆಫೀಸ್ಗೆ ಹೋಗ್ತೀವಿ. ಆ ಸೂಪರ್ ಹಿಟ್ ಸಿನಿಮಾ ಬಗ್ಗೆ ಅವ್ರಿಗೆ ಅವರು ಮಾಡೋ ಪಾತ್ರದನ್ನ ಒಂದು ಕತೆ ಹೇಳ್ತಿರ್ತಾರೆ. ಒಂದು 15 ನಿಮಿಷ ಆ ಕತೆ ಹೇಳ್ತಾರೆ. ಆ ಕತೆ ಹೇಳೋ ಟೈಮಲ್ಲಿ ನಾನು 15 ನಿಮಿಷ ಆ ಸೂಪರ್ ಹಿಟ್ ಅನ್ನೋ ಸಿನಿಮಾ ಒಂದು ಪ್ರಪಂಚದಲ್ಲಿ ಮುಳುಗೋಗಿರ್ತೀನಿ. ಬಟ್ ಅಷ್ಟು ತುಂಬ ಒಂಥರ ಕತೆ ಚೆನ್ನಾಗಿದೆ. ಅದನ್ನು ವಿಜಯಾನಂದ್ ಸರ್ ಅವ್ರಿಗೂ ಹೇಳಿದ್ದೆ, ಸರ್ ತುಂಬ ನೀವು ಹೇಳಿ ಸ್ಟೋರಿನೇ ನನಗೆ ತುಂಬ ಭಾಳ ಇಷ್ಟ ಆಯಿತು. ಬಟ್ ನಾನು ಒಬ್ಬ ಪ್ರೇಕ್ಷಕರಾಗಿ ನಿಮ್ಮ ಹೇಳೋ ಒಂದು ಕತೆ ನಾನು ಕೇಳಿಸ್ಕೊಂಡೆ. ಬಟ್ ಸಿನಿಮಾ ಬಂದರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದು ಅಂತ. ಬಟ್ ಸಿನಿಮಾಗೂ ಹೋಗಿದ್ದೆ, ಅವರು ಶೂಟಿಂಗ್ ಇದೆಲ್ಲನೂ ನನ್ನನ್ನು ಗುರುತಿಸಿ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ, ನೆಗೆಟಿವ್ ರೋಲು. ಅದು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ವಿಜಯಾನಂದ್.